ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ವಿಶೇಷವಾಗಿ ಎಲ್ಲ ಆದಿರತ್ನರನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಈ ಒಂದು ಮುರಳಿ ಚಿಂತನೆಯನ್ನು ಓಂ ಶಾಂತಿ ಟಿವಿ ಮುಖಾಂತರ ಪ್ರತಿದಿನ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಇಲ್ಲಿಯ ತನಕ ನಾವು ಸಾಕಾರ ಮುರಳಿ ಚಿಂತನೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದು ವರದಾನದ ಕುರಿತಾಗಿರ್ಬೋದು, ಅದು ಮುರಳಿಯ ಮುಖ್ಯ ಸಾರ ಆಗಿರ್ಬೋದು, ಇಲ್ಲ ಧಾರಣಾ ಪಾಯಿಂಟ್ಸ್ ಆಗಿರ್ಬೋದು, ಅಥವಾ ಸ್ಲೋಗನ್ ಆಗಿರ್ಬೋದು. ಮುರಳಿಯ ಒಂದೊಂದು ವಿಶೇಷ ಪಾಯಿಂಟ್ಸ್ಗಳ ಕುರಿತಾಗಿ ಒಟ್ಟಾರೆ ಮುರಳಿ ಚಿಂತನೆಯಲ್ಲಿ ಆ ಮುರಳಿಯ ಸಾರ ಮತ್ತು ವಿಶೇಷ ಪಾಯಿಂಟ್ಸ್ನೊಂದಿಗೆ ಸುಮಾರು ವರ್ಷಗಳಿಂದ ನಾವು ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಆದರೆ ಈ ದಿನ ನನಗೆ ಒಂದು ವಿಶೇಷ ಸಂಕಲ್ಪ ಬಂತು. ಇನ್ನು ಮುಂದೆ ನಾವು ಸ್ವಲ್ಪ ಅವ್ಯಕ್ತ ಮುರಳಿಗಳ ಕಡೆಗೆ ಗಮನ ಕೊಡೋಣ. ಅವ್ಯಕ್ತ ಮುರಳಿಗಳ ಚಿಂತನೆಯನ್ನು ಕೂಡ ನಾವು ಜೊತೆಗೆ ಮಾಡಿಕೊಂಡು ಹೋಗೋಣ ಅನ್ನುವಂಥ ಒಂದು ಸಂಕಲ್ಪ ಬಂದಿರೋದ್ರಿಂದ ಅದು ವಿಶೇಷವಾಗಿ ನನಗೆ ಈ ಅವ್ಯಕ್ತವಾಣಿಯಲ್ಲಿ 1972 ಮುರಳಿ ಏನಿದೆ ಅದರಲ್ಲಿ ಸಾಕಷ್ಟು ಒಂದು ಪ್ರಬುದ್ಧ ಚಿಂತನೆಗಳು ನನಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಈ 1972 ಅವ್ಯಕ್ತ ಮುರಳಿಯ ಚಿಂತನೆಯ ಒಂದೊಂದು ಅವ್ಯಕ್ತವಾಣಿಯನ್ನು ಪ್ರತಿದಿನ ನಾವು ಚಿಂತನೆ ಮುಖಾಂತರ ಮಾಡಬೇಕು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇದರ ಲಾಭ ಆಗಲಿ ಅನ್ನುವ ಉದ್ದೇಶದಿಂದ ಇವತ್ತು ಮೊದಲನೇ ಮುರಳಿ, ಈ ಒಂದು ಅವ್ಯಕ್ತ ಮುರಳಿಯಲ್ಲಿ ಮೊದಲನೇ ಮುರಳಿಯನ್ನು ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಈ ಅವ್ಯಕ್ತ ಮುರಳಿಗಳ ಚಿಂತನೆಯಿಂದ ಹೇಗೆ ಸಾಕಾರ ಮುರಳಿಯಿಂದ ನಮಗೆ ಸ್ಥೂಲ ಧಾರಣೆಗಳಿಗೆ ಅನುಕೂಲವಾಗುತ್ತೋ, ಯಾಕಂದರೆ ಅದರಲ್ಲಿ ಹಿಸ್ಟ್ರಿ ಜಯೋಗ್ರಫಿ ತುಂಬ ಇರುತ್ತೆ, ಜೊತೆಗೆ ಸ್ಥೂಲ ಶ್ರೀಮತ ಅಥವಾ ಸ್ಥೂಲ ಧಾರಣೆಗಳ ಕುರಿತಾಗಿಯೇ ಒಂದಷ್ಟು ಹೆಚ್ಚು ಪ್ರಾಧಾನ್ಯತೆ ನೀಡಲಾಗುತ್ತೆ. ಅದಕ್ಕೆ ಸಾಕಾರವಾಣಿ. ಇದು ಅವ್ಯಕ್ತವಾಣಿಯಾಗಿರೋದ್ರಿಂದ ನಮ್ಮ ಅವ್ಯಕ್ತ ಸ್ಥಿತಿಗೆ ಸಂಬಂಧಪಟ್ಟಂತೆ, ನಮ್ಮ ಸೂಕ್ಷ್ಮ ಧಾರಣೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ನೆಕ್ಸ್ಟ್ ಲೆವೆಲ್ ಒಂದು ಸ್ಥಿತಿಯನ್ನು ಮಾಡಿಕೊಳ್ಬೇಕು ಅಂತಂದರೆ ನಾವು ಅವ್ಯಕ್ತವಾಣಿಯ ಮೊರೆಯನ್ನು ಹೋಗಲೇಬೇಕಾಗತ್ತೆ. ಹಾಗಾಗಿ ಈ ದಿನದ ಅವ್ಯಕ್ತ ಮುರಳಿಯನ್ನು ನಾವು ನೋಡೋಣ. 21 ಜಾನ್ವರಿ 1972 ಈ ಒಂದು ಅವ್ಯಕ್ತವಾಣಿಯನ್ನು ಬಾಪ್ದಾದಾರವರು ನುಡಿಸಿರುವಂಥದ್ದು. ಯಾವಾಗ 1969 ಬ್ರಹ್ಮ ಬಾಬರವರು ಶರೀರ ಬಿಟ್ಟ ನಂತರ ದಾದಿಯ ಶರೀರದಲ್ಲಿ ಬಾಪ್ ದಾದಾರವರು ಪರಕಾಯ ಪ್ರವೇಶವಾಗಿ ನುಡಿಸಿರುವಂಥ ಮಹಾವಾಕ್ಯಗಳೇ ಈ ಒಂದು ಅವ್ಯಕ್ತವಾಣಿಗಳು. ಇದು ನಮ್ಮ ಅವ್ಯಕ್ತ ಸ್ಥಿತಿಗೆ ತುಂಬ ಸಹಕಾರಿಯಾಗತ್ತೆ. ಅದರಲ್ಲೂ ನನಗೆ ವಿಶೇಷವಾಗಿ ಅವ್ಯಕ್ತ ಮುರಳಿಗಳು ಸಾಕಷ್ಟು ಬಾರಿ ನಾನು ಅಧ್ಯಯನ ಮಾಡಿ ಅದರಲ್ಲಿ ಪಾಯಿಂಟ್ಸ್ ತೆಗೆದು ಅದರ ಆಳದಲ್ಲಿ ಹೋಗಿರೋದ್ರಿಂದ ತುಂಬ ಲಾಭವಾಗಿದೆ. ಹಾಗಾಗಿ ತಮಗೂ ಕೂಡ ಕೆಲವರಿಗೆ ಸಮಯ ಸಿಗುತ್ತೆ, ಕೆಲವರಿಗೆ ಸಿಗೋದಿಲ್ಲ. ಹಾಗಾಗಿ ಇವತ್ತು ವಿಶೇಷವಾಗಿ ಈ ಒಂದು ಅವ್ಯಕ್ತ ಮುರಳಿಗಳನ್ನು ಇನ್ನು ಮುಂದೆ ನಾವು ಚಿಂತನೆ ಮಾಡ್ತಾ ಹೋಗೋಣ. ಈ ದಿನ ಬಾಬಾರವರು ತಿಳಿಸ್ತಾ ಇದ್ದಾರೆ, ಜನವರಿ 21, 1972 ಅವ್ಯಕ್ತವಾಣಿ. ನಿರಂತರ ಯೋಗಿ ಬನನೆ ಕಿ ಸಹಜ ವಿಧಿ. ನಿರಂತರ ಯೋಗಿಗಳಾಗುವಂತಹ ಸಹಜ ವಿಧಿ ಏನು? ಮತ್ತೆ ನಾನು ಪೂರ್ತಿ ಮುರಳಿಯನ್ನು ಓದಿಕೊಂಡೋದ್ರೆ ಮತ್ತೆ ಅದೇ ಕೆಲಸ ಆಗತ್ತೆ. ನೀವು ಓದ್ಕೊಂಡ್ರು ಅಷ್ಟೇ, ನಾನು ಓದಿದ್ರು ಅಷ್ಟೇ. ಎಕ್ಸ್ಟ್ರಾ ಎಕ್ಸ್ಪ್ಲನೇಷನು ಅಥವಾ ಅದರ ಒಳಾರ್ಥವನ್ನು ತಿಳಿಸ್ಲಿಕ್ಕೆ ನನಗಾಗೋದಿಲ್ಲ. ಯಾಕಂದರೆ ಅದೇ ಒಂದು 3/4 ಗಂಟೆ ಹೋಗ್ಬಿಡುತ್ತೆ ಸಮಯ. ಅವ್ಯಕ್ತ ಮುರಳಿಗಳನ್ನು ನಾವು ಓದ್ತಾ ಹೋದರೆ ಪೂರ್ತಿ. ನಾನು ಟೋಟಲಾಗಿ ಈ ಮುರಳಿಯನ್ನು ಓದಿಕೊಂಡು ಮನನ ಮಾಡಿ ಮುಖ್ಯ ಪಾಯಿಂಟ್ಸ್ಗಳನ್ನು ಓದಿಕೊಂಡು ನಿಮಗೆ ಅದರ ಎಕ್ಸ್ಪ್ಲನೇಷನ್ ಮತ್ತು ಒಂದು ಸಾರ ರೂಪದಲ್ಲಿ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಯಾವ್ದ್ಯಾವುದು ಮುಖ್ಯ ಪಾಯಿಂಟ್ಸ್ ಅಂತ ಅನಿಸಿರುತ್ತೋ 2-3 ಪಾಯಿಂಟ್ಸ್ಗಳನ್ನು ತಗೊಂಡು ಪೂರ್ತಿ ಮುರಳಿಯ ಸಾರವನ್ನು ತಮಗೆ ತಿಳಿಸುವ ಪ್ರಯತ್ನವನ್ನು ಮಾಡುವ ಉದ್ದೇಶದಿಂದ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ತಗೊಳ್ತೇನೆ. ನೋಡಿ, ನಿರಂತರ ಯೋಗಿ बनने की सहज विधि.
ನಾವು ಅಂತಿಮವಾಗಿ ಆಗಬೇಕಾಗಿರೋದು ಇದೆ. ಯೋಗಿಗಳು ಅಲ್ವಾ ಅಂದರೆ ಎಲ್ಲರೂ ಯೋಗಿಗಳೇ. ಪುರುಷಾರ್ಥ ಮಾಡ್ತಾ ಇಲ್ವಾ ಅಂದರೆ ಎಲ್ಲರೂ ಪುರುಷಾರ್ಥ ಮಾಡ್ತಾ ಇದ್ದೇವೆ. ಆದರೆ ನಿರಂತರ ಯೋಗಿ, ಅಟೂಟ್ ಯೋಗಿ, ಅಟಲ್ ಯೋಗಿ, ಅಚಲ್ ಯೋಗಿ ಆಗಬೇಕಾಗಿರೋದು ನಮ್ಮ ಫೈನಲ್ ಗುರಿಯಾಗಿದೆ. ಹಾಗಾಗಿ ಇವತ್ತು ಅದಕ್ಕೆ ಸಹಜ ವಿಧಿಯನ್ನು ಬಾಬಾರವರು ತಿಳಿಸ್ತಿದ್ದಾರೆ. ಹೇಗೆ ನಾವು ಈ ಒಂದು ಸಾಧನೆಯನ್ನು ಮಾಡಿಕೊಳ್ಬೋದು, ನಿರಂತರ ಯೋಗಿಗಳಾಗಬೇಕು ಅಂದರೆ ಏನು ಸಹಜ ವಿಧಿಗಳಿದೆ, ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾರೆ, ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಡ್ತಾರೆ, ಕೆಲವೊಂದು ಹೋಲಿಕೆಯನ್ನು ಮಾಡಿ ನಮಗೆ ಅರ್ಥೈಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಬಾಬಾರವರು ಹೇಳ್ತಾರೆ, ಜೈಸೆ ಏಕ್ ಸೆಕೆಂಡ್ ಮೇ ಸ್ವಿಚ್ ಆನ್ और ऑफ किया जाता है, ऐसे ही एक सेकंड में शरीर का आधार लिया और फिर एक सेकंड में शरीर से परे अशरीरी स्थिति में स्थित हो सकते हो. ಒಂದು ಎಕ್ಸಾಂಪಲ್ ನೋಡಿ, ಸ್ಟಾರ್ಟಿಂಗಲ್ಲೇ ಎಕ್ಸಾಂಪಲ್ ಕೊಡ್ತಿದ್ದಾರೆ ಬಾಬಾ. ಏನಿದು ನಿರಂತರ ಯೋಗಿ ಆಗೋದು ಅಂದರೆ ಏನು? ಮಸ್ಟ್ ಈ ಕ್ಲಾರಿಟಿ ಸಿಗಬೇಕಲ್ಲ ನಮಗೆ. ಯಾರಿಗೆ ನಿರಂತರ ಯೋಗಿ ಅನ್ಬೇಕು, ಅದರ ಲಕ್ಷಣ ಏನು ಅಂದರೆ ಬಾಬಾ ಹೇಳ್ತಾರೆ. ಹೇಗೆ ನೀವೊಂದು ಬಲ್ಬನ್ನು ಉರಿಸಬೇಕು ಅಂದರೆ ಒಂದು ಸ್ವಿಚ್ ಆನ್ ಮಾಡ್ತೀರಿ, ಆಫ್ ಮಾಡ್ತೀರಿ. ಎಷ್ಟು ಕೆಲಸ ಅದು? 1 ಸೆಕೆಂಡ್ ಕೆಲಸ. 1 ಸೆಕೆಂಡಲ್ಲೇ ಆನ್ ಅಂದರೆ ಆನ್, ಆಫ್ ಅಂದರೆ ಆಫ್ ಆಗುತ್ತೆ. ಅದರಲ್ಲಿ ಏನೂ ಕೂಡ ಟೈಮ್ ತಗೊಳ್ಳೋದಿಲ್ಲ. ನೀವು ಎಷ್ಟು ಸಲ ಮಾಡಿದ್ರೂ ಅದು ಬೇಜಾರು ಮಾಡ್ಕೊಳ್ಳೋದಿಲ್ಲ. ವಿತಿನ್ ಸೆಕೆಂಡಲ್ಲೂ ಕೂಡ ಅದು ತನ್ನ ಆನ್ ಆಫ್ ಸ್ಥಿತಿಯನ್ನು ಮಾಡಿಕೊಳ್ತಾ ಇರುತ್ತೆ. ಹೇಗೋ ಹಾಗೆ ನೀವು ಈ ಒಂದು ಶರೀರದ ಒಳಗಡೆ ಇದ್ದು ಶರೀರದ ಆಧಾರವನ್ನು ತೆಗೆದುಕೊಂಡು ನಾನು ಶರೀರದ ಆಧಾರದಿಂದ ಇದ್ದೀನಿ ಅನ್ನುವಂಥ ಭಾವದಲ್ಲಿ ನೀವು ಪಾತ್ರವನ್ನು ಮಾಡಬಹುದು, ಶರೀರ ನಿರ್ವಹಣೆ ಮಾಡಬಹುದು, ಸಂಬಂಧಗಳ ನಿರ್ವಹಣೆ ಮಾಡಬಹುದು. ಆದರೆ ಅದೇ 1 ಸೆಕೆಂಡಲ್ಲಿ ಹೇಗೆ ಸ್ವಿಚ್ ಆಫ್ ಅಂದ ತಕ್ಷಣನೇ ಲೈಟ್ ಇದ್ದರೂ ಕೂಡ, ಪವರ್ ಇದ್ದರೂ ಕೂಡ, ಬಲ್ಬ್ ಉರಿಯುವ ಶಕ್ತಿ ಇದ್ದರೂ ಕೂಡ ಸ್ವಿಚ್ ಆಫ್ ಅಂದ ತಕ್ಷಣ ಆಫ್ ಆಗಿಬಿಡುತ್ತೆ. ಹಾಗೆ ನೀವು ಈ ಶರೀರದ ನಿರ್ವಹಣೆ ಮಾಡುವಾಗಲೂ, ಒಂದು ಉದ್ಯೋಗ ವ್ಯಾಪಾರ ಮಾಡುವಾಗಲೂ, ಒಂದು ಸಂಬಂಧ ನಿರ್ವಹಣೆ ಮಾಡುವಾಗಲೂ ಕೂಡ ನೀವು ಈ ಶರೀರವನ್ನು ಮರೆತು ಶರೀರದ ಆಧಾರವನ್ನು ಬಿಟ್ಟು ಅಶರೀರಿ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತಂದರೆ, ಸಾಧ್ಯ ಇದ್ದರೆ ಅದೇ ನಿರಂತರ ಯೋಗಿಗಳಾಗೋದು ಅನ್ನೋ ಒಂದು ಡೆಫಿನೇಷನನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ಬಾಬಾರವರು. ಮತ್ತು ನಮಗದು ಸಹಜ ಆಗಬೇಕು ಅಂತಲೇ ಒಂದು ಕ್ಲಾರಿಟಿ ಕೊಡುತ್ತಾರೆ. ಶರೀರ ಇಲ್ಲದೆ ಇರುವ ಸ್ಥಿತಿ, ಅಶರೀರಿ ಸ್ಥಿತಿ. ನೋಡಿ ಅದನ್ನೇ ಹೇಳ್ತಾರೆ, एक सेकंड में शरीर से परे अशरीर स्थिति में स्थित हो सकते हो. 1 ಸೆಕೆಂಡಿನಲ್ಲಿ ಶರೀರದಿಂದ ಪರೆಯಾಗುವಂಥ ಅಶರೀರಿ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆಯಾ? अभी अभी शरीर में आए फिर अभी अभी शरीर बन गए, यह प्रैक्टिस करने हैं. अभी अभी अशरीरी बन गए ಅಂದರೆ ಈಗ ನಾನು ಬೇಕು ಅಂದಾಗ ಶರೀರದಲ್ಲಿ ಇರೋದು, ಬೇಡ ಅಂದಾಗ ಒಂದು ಕ್ಷಣದಲ್ಲಿ ಇದರಿಂದ ಭಿನ್ನ ಆಗೋದು. ಹೇಗೆ ಒಂದು ಪಕ್ಷಿ ಆಕಾಶದಲ್ಲಿ ಹಾರ್ತಾ ಇದ್ರೂ ಸಹ ತನಗೆ ಯಾವಾಗ ಸ್ವಲ್ಪ ರೆಸ್ಟ್ ಬೇಕನ್ನಿಸುತ್ತೋ ಆಗ ಎಲ್ಲಾದರೂ ಒಂದು ಮರಗಳನ್ನ ಹುಡುಕೊಂಡು ಮರದ ಕೊಂಬೆಗಳ ಮೇಲೆ ಕೂತ್ಕೊಳ್ಳುತ್ತೆ, ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಟಕ್ ಅಂತ ಮತ್ತೆ ಹಾರ್ಬಿಡುತ್ತೆ. ಅದು ತನ್ನ ಗುರಿಯೆಡೆಗೆ ಸಾಗ್ತಾ ಇರುತ್ತೆ. ಕೂತಿಲ್ವಾ ಅಂದ್ರೆ ಕೂತಿದೆ, ಆದರೆ ಕಾಯಮಾಗಿ ಕೂಡ್ತಾ ಇದೆಯಾ ಅಂದರೆ ಇಲ್ಲ, ಹಾರಲಿಕ್ಕೇನೆ ಕೂಡ್ತಿದೆ. ಆರೋ ಪೊಸಿಷನಲ್ಲೇ ಇರುತ್ತೆ, ತನ್ನ ಗುರಿಯೆಡೆಗೆ ತನ್ನ ಲಕ್ಷ್ಯದೆಡೆಗೇ ಇರುತ್ತೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಹಾರ್ತಾ ಆಕಾಶದುದ್ದಕ್ಕೂ ತನ್ನ ಗುರಿ ಸೇರುವವರೆಗೂ ಕೂಡ ಹಾರ್ತಾ ಹೋಗುತ್ತೆ. ಹೇಗೋ ಹಾಗೆ ನಾವು ಇಲ್ಲಿಯ ತನಕ ಶರೀರದಲ್ಲಿ ಇದ್ದು ಕರ್ಮಗಳನ್ನು ಮಾಡಿ ಸುಸ್ತಾಗಿ ಹೋಗಿದ್ದೀವಿ. ಅಟ್ಲೀಸ್ಟ್ ನೀವು ಹೇಗೆ ಆ ಪಕ್ಷಿ ವಿಶ್ರಮಿಸುವುದಕ್ಕಾಗಿ ಒಂದು ಆಶ್ರಯವನ್ನು ಪಡೆದುಕೊಳ್ಳುತ್ತೆ, ಆಧಾರವನ್ನು ಪಡೆದುಕೊಳ್ಳುತ್ತೆ, ಅದಾದ್ಮೇಲೆ ತಕ್ಷಣ ಬಿಟ್ಟೋಗ್ಬಿಡುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ನಾನು ಆತ್ಮ ಹಾರುವ ಪಕ್ಷಿ, ನನ್ನ ಗುರಿ ಬೇರೆ, ನನ್ನ ಸ್ಥಿತಿ ಬೇರೆ, ನನ್ನ ಧರ್ಮ ಬೇರೆ, ನನ್ನ ತಂದೆ ಬೇರೆ, ನನ್ನ ಮನೆ ಬೇರೆ. ಜಸ್ಟ್ ಒಂದು ಪಾತ್ರ ಮಾಡಲಿಕ್ಕೆ ಆಧಾರ ತೆಗೆದುಕೊಂಡಿದೆ ಈ ಶರೀರದ್ದು.
ಆದರೆ ಇದರಿಂದ ಆರಬೇಕು ಅಂದರೆ ಆಗ್ತಾ ಇಲ್ಲ. ಸುಮ್ಮನೆ ತನ್ನ ಗುರಿಯನ್ನ ಮುಟ್ಟುವ ಸಲುವಾಗಿ ಸ್ವಲ್ಪ ಹೊತ್ತಿನ ಕ್ಷಣಿಕ ಒಂದು ವಿಶ್ರಾಂತಿಗಾಗಿ ಈ ಮರವನ್ನು ಆಶ್ರಯಿಸಿ ಬಿಟ್ಟು ಹೋಗಬೇಕಾಗಿತ್ತು ಹಕ್ಕಿಯಂತೆ. ಹಾಗೆ ಇದು ಇಲ್ಲಿಗೆ ಮುಗಿಯಲ್ಲ, ಈ ಶರೀರಕ್ಕೆ ಮುಗಿಯಲ್ಲ, ಈ ಸಂಬಂಧಗಳಿಗೆ ಮುಗಿದೋಗಲ್ಲ ನಮ್ಮ ಪ್ರಯಾಣ. 84 ಜನ್ಮಗಳಿಂದ ಈ ಟೊಂಗೆಗಳನ್ನು ಮರಗಳನ್ನು ಚೇಂಜ್ ಮಾಡ್ಕೊಂತ ಬಂದಿದ್ದೀವಿ. ನಾವು ಹಿಡ್ಕೊಂಡು ಕೂತರೂ ಕೂಡ ಸಮಯ ನಮ್ಮನ್ನು ಅದರಿಂದ ಬಿಡಿಸಿ, ಮರವನ್ನಾದರೂ ಬೀಳಿಸಿ ನಮ್ಮನ್ನು ಅಲ್ಲಿಂದ ಕಳಿಸಿದೆ. ಆದರೂ ಕೂಡ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾ ಬಂದಿದ್ದೇವೆ ನಾವು. ಏನು ಆ ತಪ್ಪುಗಳು? ಪ್ರತಿ ಸಲ ಬಂದಾಗಲೂ ಕೂಡ ಶರೀರದಲ್ಲಿ ಬರಲೇಬೇಕು, ಆಧಾರಿತ ಆಗಲೇಬೇಕು. ಓಕೆ, ಸ್ವಲ್ಪ ಸಮಯ ಈಗ ಜೋರಾಗಿ ಮಳೆ ಬರ್ತಾ ಇದೆಯೋ, ಗಾಳಿ ಬರ್ತಾ ಇದೆಯೋ, ಆಯಾಸ ಆಗಿದೆಯೋ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಅಲ್ಲಿ ಕೂತಿದ್ರೆ ಅದು ಓಕೆ ಆಯಿತು. ಒಂದು ರಾತ್ರಿ ಕಳಿಬೇಕಾಗಿ ಬಂತು ನಮಗೆ, ಆ ಥರ ಧೋ ಅಂತ ಮಳೆ ಸುರಿತಾ ಇದೆ ಅಂದರೆ ಒಂದು ರಾತ್ರಿ ಕಳಿ ಪರವಾಗಿಲ್ಲ, 2 ರಾತ್ರಿ ಕಳೀರಿ ಪರವಾಗಿಲ್ಲ. ಆದರೆ ಅಟ್ಲೀಸ್ಟ್ ಆ ಸೀಸನ್ ಮುಗಿಯೋವರೆಗೂ ನಾನು ಅಲ್ಲೇ ಉಳಿಬೇಕಾದ ಪರಿಸ್ಥಿತಿ ಬಂತು ಅಂದ್ರೆ ಒಂದು ಚಿಕ್ಕದಾಗಿ ಅಲ್ಲೇ ಒಂದು ಮನೆ ಮಾಡಿಕೊಂಡು, ಆದರೆ ಅದನ್ನು ಮತ್ತೆ ಸೀಸನ್ ಮುಗಿದ ತಕ್ಷಣ ಬಿಟ್ಟು ಓಡ್ತಾ ಇರುತ್ತೆ. ಅಯ್ಯೋ ನಾನು ಮನೆ ಕಟ್ಟಿಬಿಟ್ಟಿನಿ, ಇಲ್ಲೇ ಕೂತ್ಕೊಳ್ಬೇಕಂತ ಯಾವ ಪಕ್ಷಿನೂ ಕೂತ್ಕೊಳ್ಳೋದಿಲ್ಲ. ಒಂದು ಮರಕ್ಕೆ ಸೀಮಿತವಾಗಿ, ಒಂದು ಗೂಡಿಗೆ ಸೀಮಿತವಾಗಿ, ಒಂದು ಸಣ್ಣ ಪಕ್ಷಿನೂ ಕೂಡ ಆಧಾರಿತ ಆಗಿರೋದಿಲ್ಲ. ಆದರೆ ನಾವು ಮನುಷ್ಯರು ಬುದ್ಧಿವಂತರು ಅಂದ್ಕೊಂಡಿರೋರು ಪಾತ್ರ ಮಾಡಲಿಕ್ಕೆ ಒಂದು ಶರೀರ ಸಿಕ್ಕಿದೆ, ಒಂದಷ್ಟು ಸಂಬಂಧಗಳು ಸಿಕ್ಕಿದೆ, ಸಮಾಜ ಸಿಕ್ಕಿದೆ. ಆದರೆ ಇಲ್ಲೇ ಗೂಡು ಕಟ್ಕೊಂಡು ಇಲ್ಲೇ ಸಂಸಾರ ಮಾಡಿ ಇಲ್ಲೇ ಮುಗಿಸ್ತೀನಿ ಅಂದರೆ ಆಗೋದಿಲ್ಲ. ಈ ಥರ 83 ವೃಕ್ಷಗಳನ್ನು ಚೇಂಜ್ ಮಾಡಬೇಕಾಗಿತ್ತು ನಾವು. ಆದರೆ ಪ್ರತಿ ಮರ ಬಿಡುವಾಗಲೂ ಕೂಡ ನಾನು ಇಚ್ಛೆಯಿಂದ ಬಂದವನಲ್ಲ, ನಾನು ಒಡೆದು ಬಡಿದು ಬಿಡಿಸಿರೋದು. ಅಂದರೆ ಅಷ್ಟು ಹಿಂಸೆಪಟ್ಟು ಶರೀರ ಬಿಟ್ಟಿದ್ದೀನಿ ನಾನು. ಅಷ್ಟು ಇದರ ಮೇಲೆ ಲೋಭಿತನ, ಅಷ್ಟು ಮೋಹ, ಅಷ್ಟು ಶರೀರದ ಅಭಿಮಾನ, ಅಷ್ಟು ಭಯ. ಇದನ್ನು ಬಿಟ್ಟರೆ ಇನ್ನೊಂದು ಮರ ಸಿಕ್ಕುತ್ತೋ ಇಲ್ಲೋ ಅನ್ನುವಂಥ ಒಂದು ಭಯ ನನಗೆ ತುಂಬಿ ಕಾಡ್ತಾ ಇತ್ತು. ಹಾಗಾಗಿ ನೋಡಿ, ಯಾರನ್ನೇ ನೋಡಿ ನೀವು ಶರೀರ ಬಿಡುವಾಗ ಅವರು ಒದ್ದಾಡಿ ನರಳಾಡಿ ಸಾಯ್ತಾರೆ. ಅಂದರೆ ಶರೀರದ ಮೇಲೆ ಅಷ್ಟು ಅವರಿಗೆ ಭಯ ಮತ್ತು ಅದರ ಮೇಲೆ ಅಭಿಮಾನ. ಇದನ್ನೇ ದೇಹಾಭಿಮಾನ ಅಂತ ಕರೆಯೋದು. ಅದಕ್ಕೆ ಶರಣರನ್ನ ಮರಣದಲ್ಲಿ ಕಾಣೋ ಅಂತ ಹೇಳಿದ್ರು. ಯಾಕೆ ಅಂದರೆ ಅವರು ಈ ಶರೀರದಲ್ಲಿ ಅಭಿಮಾನ ಇಟ್ಟುಕೊಳ್ಳದೆ ಬಂದ ಕೆಲಸಕ್ಕಾಗಿ ಎಷ್ಟು ಮಾಡಬೇಕು ಅಷ್ಟನ್ನು ಮಾತ್ರ ಮಾಡಿಕೊಂಡು ಹೋಗುವಾಗಲೂ ನಗನಗುತ್ತಾ ಹೋಗಿಬಿಡಬೇಕು. ಇದು ಸಮಯ ಬಂದಾಗ ನಾವು ತ್ಯಜಿಸಿ ಬಿಡಬೇಕು ಅನ್ನುವಂಥದ್ರಲ್ಲಿ ಅವರು ನಿಸ್ಸೀಮರಾಗಿದ್ದರು ಶರಣರು. ಹಾಗಾಗಿ ಶರಣರನ್ನು ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಬಲೆ 1 ಜನ್ಮ 2 ಜನ್ಮ 3 ಜನ್ಮ ಆಗಲಿಲ್ಲ, ನಮ್ಮದು 84 ಜನ್ಮ, 83 ಶರೀರಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ. ಅರ್ಥಾತ್ 83 ವೃಕ್ಷಗಳನ್ನು ಬಿಟ್ಟುಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ನಾವು ಯಾವುದೂ ಕೂಡ ಇಲ್ಲ, ಮನೆಗೆ ಹೋಗ್ಬೇಕು. ಇವಾಗಲಾದರೂ ಈ ಶರೀರದ ಮೇಲೆ ಅಭಿಮಾನ ಬಿಡಬೇಕು ಅಂದರೆ ಇವಾಗಲೂ ಕೂಡ ನಮಗೆ ತ್ರಿಕಾಲ ಜ್ಞಾನ ಸಿಕ್ಕಿದೆ, ತ್ರಿನೇತ್ರಿಗಳಾಗಿದ್ದೀವಿ, ತ್ರಿಲೋಕ ಸಂಚಾರಿಗಳಾಗಿದ್ದೀವಿ, ತ್ರಿಮೂರ್ತಿಗಳಾಗಿದ್ದೀವಿ. ಸ್ವಯಂ ಆತ್ಮದ ತಂದೆ ಪರಮಾತ್ಮನೇ ಧರೆಗಿಳಿದು ಬಂದಿದ್ದಾರೆ, ಆತ್ಮದ ಅಸ್ತಿತ್ವವನ್ನು ತಿಳಿಸಿದ್ದಾರೆ, ಆತ್ಮದ ಧರ್ಮವನ್ನು ತಿಳಿಸಿದ್ದಾರೆ. ಆದರೂ ಸಹ ನಾವು ಆತ್ಮದ ಮೇಲೆ ಆಧಾರಿತರಾಗದೆ, ನನ್ನ ಸ್ವಸ್ಮೃತಿ ಸ್ವಸ್ಥಿತಿಯ ಮೇಲೆ ಸ್ವಯಂನ ಮೇಲೆ ಆಧಾರಿತವಾಗದೆ, ಈ ಪ್ರತಿ ಸಲಿನೂ ಘಾಸಿ ಕೊಟ್ಟು ನನ್ನನ್ನು ಬಿಟ್ಟು ಹೋಗ್ತಾ ಇರುವ ಶರೀರದ ಮೇಲೆ ಅಭಿಮಾನ ಮಾತ್ರ ಕಡಿಮೆ ಆಗಲಿಲ್ಲ. ಅದರ ಮೇಲೆ ಆಧಾರಿತರಾಗೋದು ನಮಗಿನ್ನೂ ಸಾಕಾಗಿಲ್ಲ. ಈ ಜನ್ಮದಲ್ಲೂ ಕೂಡ ನಾವು ಶರೀರದ ಬಗ್ಗೆ ಅಷ್ಟೊಂದು ಭಯ ಪಡ್ತೀವಿ, ಸಂಬಂಧಗಳ ಬಗ್ಗೆ ಅಷ್ಟು ಭಯ ಪಡ್ತೀವಿ, ಸಮಾಜದ ಬಗ್ಗೆ ಅಷ್ಟು ಭಯ ಪಡ್ತೀವಿ, ಪಾತ್ರದ ಬಗ್ಗೆ ಅಷ್ಟು ಭಯ ಪಡ್ತೀವಿ, ಭವಿಷ್ಯದ ಬಗ್ಗೆ ಅಷ್ಟು ಭಯ ಪಡ್ತಾ ಇದ್ದೀವಿ. ಅಂದರೆ ಅರ್ಥಾತ್ ಇದು ಎಲ್ಲವೂ ಯಾವುದಾದ್ರೂ ಒಂದು ಇದರೊಳಗಡೆ ನಿಮಗಿದ್ರು ನಥಿಂಗ್ ಬಟ್ ದೇಹಾಭಿಮಾನ. ಅದು ದೇಹಾಭಿಮಾನನೇ, ಬೇರೆ ಏನೂ ಅಲ್ಲ. ಅದಕ್ಕೆ ಸೂಕ್ಷ್ಮತೆಯಿಂದ ಅರ್ಥ ಮಾಡಿಕೊಳ್ಳೋರಿಗೆ ಮಾತ್ರ ಇದು ಜ್ಞಾನ ಅರ್ಥ ಆಗುತ್ತೆ. ಬರೀ ಸ್ಥೂಲವಾದ ಸಂಪ್ರದಾಯಗಳನ್ನು ಪರಿವರ್ತನೆ ಮಾಡಿಕೊಂಡ್ರೆ ಸಾಕು, ಸ್ಥೂಲವಾಗಿ ನಾವು ಎಲ್ಲವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಸರಿಯಾಗಿದ್ದೀವಿ ಅಂತ ನಮ್ಮ ಬೆನ್ನು ನಾವೇ ಚಪ್ಪರಿಸ್ಕೊಂಡ್ರೆ ಇದು ಮುಗಿಯೋದಿಲ್ಲ. ಬಹಳ ಸೂಕ್ಷ್ಮ ಇದೆ ಇದು. ನೋಡಿ, ದಾದಿಗಳನ್ನು ನೋಡಿ, ಮಮ್ಮಾರವ್ರನ್ನ ನೋಡಿ, ಬಾಬಾರವ್ರನ್ನ ನೋಡಿ, ಎಷ್ಟು ಸೂಕ್ಷ್ಮವಾದಂಥ ಒಂದು ಸ್ಥಿತಿಯನ್ನು ಕಂಡುಕೊಂಡ್ರವರು, ಪುರುಷಾರ್ಥವನ್ನು ಮಾಡಿದ್ರವರು, ಸಂಘಟನೆಯನ್ನು ಮಾಡಿದ್ರವರು. ನಮ್ಮಷ್ಟು ಗದ್ದಲ ಮಾಡಲಿಲ್ಲ ಅವರು.
ನಮ್ಮಷ್ಟು ಜಂಜಾಟ ಹಚ್ಕೊಳ್ಳಿಲ್ಲ ಅವರು. ಜವಾಬ್ದಾರಿ ನಮಗಿಂತ 1000 ಪಟ್ಟು ಅವ್ರ ಮೇಲೆ ಜಾಸ್ತಿ ಇತ್ತು, ಜಗತ್ತಿನ ಉದ್ಧಾರದ ಜವಾಬ್ದಾರಿ. ಆದರೆ ನಮ್ಮಷ್ಟು ಗೊಂದಲಕ್ಕೊಳಗಾಗಲಿಲ್ಲ, ನಮ್ಮಷ್ಟು ಗದ್ದಲಕ್ಕೆ ಬೀಳಲಿಲ್ಲ. ಪ್ರತಿಯೊಂದರಲ್ಲಿ ಶಿಸ್ತನ್ನು ಕಾಪಾಡಿಕೊಂಡಿದ್ರು ಮತ್ತು ಸ್ಥಿತಿಯನ್ನು ಕಾಪಾಡಿಕೊಂಡಿದ್ರು. ಹೊರಗಡೆ ಶಿಸ್ತು ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯನೋ ಒಳಗಡೆ ಸ್ಥಿತಿ ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ. ನಾವು ಸ್ಥಿತಿ ಕಡೆಗೆ ಗಮನ ಕೊಡ್ತಾ ಇಲ್ಲ. ಚೆನ್ನಾಗಿ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದೀವಿ, ಒಳ್ಳೆ ಡ್ರೆಸ್ಗಳನ್ನು ಹಾಕ್ಕೊಂಡಿದ್ದೀವಿ, ತುಂಬ ನೀಟಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಜ, ಶಿಸ್ತಾಗಿಟ್ಕೊಳ್ಳೋ ಪ್ರಯತ್ನ ಮಾಡೋದ್ರಲ್ಲಿ ನಾವು ಹಿಂದೆ ಬಿದ್ದಿಲ್ಲ ಅಂತ ನಾನು ಅನ್ಕೊತಿದ್ದೀನಿ. ಆದರೆ ಸ್ಥಿತಿಯನ್ನು ಇಟ್ಕೊಳ್ಳೋದ್ರಲ್ಲಿ ಖಂಡಿತವಾಗಿ ನಾವು ಹಿಂದೆ ಬೀಳ್ತಾ ಇದ್ದೀವಿ. ಅವರಷ್ಟು ನಾವು ಅಂತರ್ಮುಖತೆ ಕಾಣಿಸ್ತಾ ಇಲ್ಲ ನಮ್ಮಲ್ಲಿ. ಅವರಷ್ಟು ಅವ್ಯಕ್ತತೆ ಕಾಣಿಸ್ತಾ ಇಲ್ಲ, ನಿಶ್ಶಬ್ದತೆ ಕಾಣಿಸ್ತಾ ಇಲ್ಲ, ನಿಸ್ಸಂಕಲ್ಪತೆ ಕಾಣಿಸ್ತಾ ಇಲ್ಲ, ಜ್ಞಾರಾಪನ ಕಾಣಿಸ್ತಾ ಇಲ್ಲ. ಕರ್ಮ ಸೇವೆ ಅನ್ನುವ ಹೆಸರಲ್ಲಿ ಗದ್ದಲದಲ್ಲಿ ತುಂಬಿಕೊಂಡಿದ್ದೀವಿ, ಜಾತ್ರೆ ಮಾಡಿಕೊಂಡಿದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನಾವು ಅದನ್ನು ಅಭ್ಯಾಸ ಮಾಡೋಣ. ಇವತ್ತಿಂದ ಈ ಹೊಸ ವರ್ಷದಲ್ಲಿ ಏನಾದರೂ ಹೊಸತನವನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಹೊಸ ಸ್ಥಿತಿ ನಮಗೆ ಬರುತ್ತೆ. ಅಭ್ಯಾಸದಲ್ಲಿ ಬದಲಾವಣೆ ಆಗಲಿಲ್ಲ ಅಂತಂದರೆ ರಿಸಲ್ಟಲ್ಲಿ ಹೆಂಗೆ ಬದಲಾವಣೆ ಆಗುತ್ತೆ ಹೇಳಿ? ಅದಕ್ಕೆ ಇವತ್ತು ಬಾಬಾರವರು ಅವ್ಯಕ್ತವಾಣಿಗಳಲ್ಲಿ ಏನೆಲ್ಲ ಇಶಾರೆ ಕೊಡ್ತಾರೆ ಅವುಗಳನ್ನು ನಾವು ಅಳವಡಿಸ್ಕೊಳ್ಳೋಣ. ಈಗ ಮೊದಲನೇದು ನಮಗೆ ಸಿಕ್ಕಿದ್ದು, ನಾನು ಸ್ವಿಚ್ ಆನ್ ಸ್ವಿಚ್ ಆಫ್, ಮೈ ಆತ್ಮ ಹೂ ಅಂದಾಗ ಕಂಪ್ಲೀಟ್ ಆತ್ಮದ ಸ್ವಭಾವ, ಆತ್ಮದ ಸ್ವರೂಪದಲ್ಲಿ ಇರಬೇಕು. ಯಾವಾಗ ಕರ್ಮ ಅಂತ ಬಂದಾಗ ಅಥವಾ ಪಾತ್ರ ಅಂತ ಬಂದಾಗ, ಪಾತ್ರದೊಳಗಡೆ ಬಂದಾಗ ಓಹೋ ನಾನು ಶರೀರದ ಆಧಾರವನ್ನು ತೆಗೆದುಕೊಂಡು ಈ ಪಾತ್ರ ಮಾಡ್ತಾ ಇದ್ದೇನೆ, ಶರೀರದ ಆಧಾರದಿಂದ ಸಂಬಂಧಗಳನ್ನು ನಿರ್ವಹಿಸ್ತಾ ಇದ್ದೇನೆ, ಶರೀರವನ್ನು ಆಧಾರವಾಗಿ ತೆಗೆದುಕೊಂಡಿರುವ ಭಾನವೂ ಕೂಡ ಶರೀರ ಭಾನನೇ. ಆದರೆ ಅದು ಗೊತ್ತಿದ್ದು ನಾವು ಸಾಕ್ಷಿಯಾಗಿ ಮಾಡ್ತಾ ಹೋಗೋಣ. ಆದರೆ ಒಂದು ಸೆಕೆಂಡಲ್ಲಿ ನಾನು ಆತ್ಮ ಅಂದಾಗ ಇಲ್ಲಿ ಆಧಾರನೂ ಇಲ್ಲ, ಏನೂ ಇಲ್ಲ, ಅಶರೀರಿ, ಕಂಪ್ಲೀಟ್ ಮೇ ಆತ್ಮ ಹೂ, मैं अशरीरी हूँ, मैं स्वधर्म शांति का शक्ति हूँ, शांति का पुंज हूँ, शांति का कुंड हूँ, शांति का दूत हूँ. ಹೀಗೆ ನಮ್ಮ ಒಳಗಡೆ ಒಂದೊಂದು ಸೆಕೆಂಡಲ್ಲಿ ತರಂಗಗಳನ್ನು, ಶಾಂತಿಯ ಬುಗ್ಗೆಗಳನ್ನು, ನಾವು ಅಲೆಗಳನ್ನು ಹರಡಿಸ್ತಾ ಇರೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ನಿರಂತರ ಯೋಗಿಗಳು ಆಗಬಹುದು ಅಂತ ಬಾಬಾರವರು ತಿಳಿಸಿದ್ದಾರೆ. ಮತ್ತೆ ಮುಂದೆ ಇನ್ನೊಂದು ಪಾಯಿಂಟಲ್ಲಿ ಬಾಬಾ ಹೇಳ್ತಾರೆ, ಜೈಸೆ ಕೋಯಿ ವಸ್ತ್ರ ಧಾರಣ ಕರ್ और कार्य कर रहे हैं, कार्य पूरा हुआ और वस्त्र से न्यारे हुए, शरीर और आत्मा दोनों का न्यारापन चलते फिरते भी अनुभव होना है. ನೋಡಿ, ಅದನ್ನೇ ಬಾಬಾರವರು ಹೇಳ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ ಕೊಡ್ತಿದ್ದಾರೆ. ಈಗ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ, ಈಗ ಅಡಿಗೆ ಮಾಡುವವರು ಅವರೊಂದು ಅಪ್ರಾನನ್ನು ಹಾಕ್ಕೊಳ್ತಾರೆ. ಮನೆಯಲ್ಲಿದ್ದರೆ ಕೆಲಸಕ್ಕೆ ಹೋಗೋರು ಅಣ್ಣಂದಿರು ಅಪ್ರಾನ್ಗಳನ್ನು ಯೂಸ್ ಮಾಡ್ತಾರೆ. ಅಲ್ಲಿಯೂ ಕೂಡ ಡ್ಯೂಟಿ ಡ್ರೆಸ್ಗಳನ್ನು ಯೂಸ್ ಮಾಡ್ಕೊಳ್ತಾರೆ, ಯೂನಿಫಾರ್ಮನ್ನು ಹಾಕ್ಕೊಳ್ತಾರೆ. ಯಾಕೆ ಅಂದರೆ ಆ ಕಾರ್ಯವನ್ನು ಮಾಡುವಾಗ ಒಂದು ಐಡೆಂಟಿಟಿಗೋಸ್ಕರ ಯೂನಿಫಾರ್ಮ್ ಇರುತ್ತೆ. ಇನ್ನೊಂದು ಆ ವರ್ಕಿಗೆ ಸಂಬಂಧಪಟ್ಟಂತೆ ಅಲ್ಲಿ ಆಗುವಂಥ ಒಂದಷ್ಟು ಧೂಳು ಗಲೀಜು ಒಳ್ಳೆ ಡ್ರೆಸ್ಸಿಗೆ ಆಗಬಾರ್ದು, ಅದಕ್ಕಾಗಿಯೇ ಒಂದು ಮೀಸಲು ಬಟ್ಟೆ ಇರಲಿ ಅಂತ ಆ ಕಾರ್ಯ ಮಾಡುವಾಗ ಆ ಬಟ್ಟೆಯನ್ನು ಬಳಸ್ಕೊಳ್ತಾರೆ. ಮತ್ತೆ ಆ ಕೆಲಸ ಮುಗಿದ ತಕ್ಷಣ ಈ ಬಟ್ಟೆಯನ್ನು ಬಿಚ್ಚಿಕೊಂಡು ಮನೆಗೆ ಬರ್ತಾರೆ, ಒಳ್ಳೆ ಬಟ್ಟೆ ಹಾಕ್ಕೊಂಡು. ಹಾಗೆ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಬಟ್ಟೆ ಹಾಕ್ಕೊಂಡು ಬೆವತು ಸ್ವಲ್ಪ ಕೊಳೆ ಆಗಿದೆ ಅಂದಾಗ ಆ ಡ್ರೆಸ್ಗಳನ್ನು ಬಿಡುತ್ತೀವಿ ನಾವು. ಹಾಗೆ ಬಾಬಾರವರು ಹೇಳುತ್ತಿದ್ದಾರೆ, ಕರ್ಮ ಮಾಡುವಾಗ ನೀವು ಶರೀರದ ಭಾನದಲ್ಲಿ ಬಂದು ಶರೀರದಲ್ಲಿ ಇದ್ದು ಶರೀರದ ಮುಖಾಂತರ ಕರ್ತವ್ಯವನ್ನು ಮಾಡಿ. ಆದರೆ ನ್ಯಾರಪ್ಪನ್ ಇರಬೇಕು. ಆ ಬಟ್ಟೆ ಬೇರೆ, ನಾನು ಬೇರೆ. ಕೊಳೆ ಆದರೆ ಅಲ್ಲಿ ಬಟ್ಟೆಗಾಗಿದೆ, ಧೂಳಾದರೆ ಬಟ್ಟೆಗಾಗಿದೆ. ಈಗ ಬಟ್ಟೆಯನ್ನು ಸಪ್ರೇಟಾಗಿ ಹಾಕಬೇಕು. ನಾನು ಬೇರೆ, ಈ ಬಟ್ಟೆ ಬೇರೆ ಅಂತ ಹೇಳಿ ಅಲ್ಲಿ ಕ್ಲಾರಿಟಿ ಇರುತ್ತೋ ಹಾಗೆ ಇಲ್ಲಿ ನಾನೊಂದು ಚೈತನ್ಯ ಆತ್ಮ ಬೇರೆ. ಈ ಶರೀರದ ಅಪರಾನನ್ನು ಹಾಕ್ಕೊಂಡು ಈ ಕರ್ಮಕ್ಷೇತ್ರದಲ್ಲಿ ಕರ್ಮವನ್ನು ಮಾಡ್ತಿದ್ದಾರೆ.
ಈ ಸ್ಥೂಲ ಪ್ರಪಂಚದ ವಿಕಾರಗಳ ಧೂಳು ಏನೇ ಇದ್ರೂ ಈ ಶರೀರಕ್ಕೆ ಮೆತ್ಕೊಳ್ಳಿ, ನನ್ನ ಆತ್ಮನಿಗೆ ಅದು ಟಚ್ ಆಗೋದಿಲ್ಲ. ನನ್ನ ಆತ್ಮ ಸಪರೇಟ್, ಈ ಪಾತ್ರ ಸಪರೇಟ್. ಈ ಪಾತ್ರದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು, ಸ್ಥೂಲ ಶರೀರವನ್ನು ಧಾರಣೆ ಮಾಡಿಕೊಂಡು, ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಮಾಡ್ತೀನಿ. ಏನೇ ಕೊಳೆ ಇದ್ದರೂ, ಏನೇ ತೊಳ್ಕೊಳ್ಳೋದಿದ್ರು ಇದರಿಂದ ಸಪ್ರೇಟ್ ನಾನು ಅಂತ ಅನುಭವ ಮಾಡಿ ಇದನ್ನು ಸಪ್ರೇಟ್ ಆಗಿಯೇ ಇಡಬೇಕು. ಒಂದು ಸೆಕೆಂಡಲ್ಲಿ ನನ್ನ ಆತ್ಮ ಕಂಪ್ಲೀಟ್ ಡಿಟ್ಯಾಚ್ ಆಗಿ ಅಶರೀರಿ ಸ್ಥಿತಿ, ನ ಸೂಕ್ಷ್ಮ ನ ಸ್ಥೂಲ, बिना शरीर का स्थिति अशरीरी स्थिति. मतलब स्थूल और सूक्ष्म, स्थूल और सूक्ष्म दोनों ही पात्र करने के लिए दिया हुआ है. ನಮಗೆ ಪಾತ್ರ ಮಾಡಲಿಕ್ಕೆ ಬಾಬಾರವರು ಈ ಎರಡು ಶರೀರಗಳನ್ನು ಕೊಟ್ಟಿದ್ದಾರೆ. ಆದರೆ ಅಶರೀರಿ ಅಂತಂದರೆ ಮೂಲ ನಿರಾಕಾರ, ಒರಿಜಿನಲ್ ಸ್ವರೂಪ, ಒರಿಜಿನಲ್ ಸ್ಮೃತಿ, ಒರಿಜಿನಲ್ ಸ್ಥಿತಿ ಅನುಭವ ಮಾಡಲಿಕ್ಕೆ. ಭಲೆ ನಾವು ಇದೇ ಶರೀರದಲ್ಲೇ ಇರ್ತೀವಿ, ಶರೀರ ಹಾಕ್ಕೊಂಡೇ ಇರ್ತೀವಿ, ಆದರೆ ಶರೀರ ಬೇರೆ, ನಾನು ಹಾಕ್ಕೊಂಡಿರೋ ಬಟ್ಟೆ ಬೇರೆ ಅನ್ನೋ ಡಿಫ್ರೆನ್ಸ್ ಹೇಗೆ ಕ್ಲಾರಿಟಿಯಲ್ಲಿರುತ್ತೋ ಹಾಗೆ ನಾನು ಈ ಶರೀರದ ಒಳಗಡೆ ಆತ್ಮ ಇದ್ರೂ ಸಹ ನನ್ನ ಆತ್ಮ ಸಪ್ರೇಟ್, ನಾನು ಧಾರಣೆ ಮಾಡಿರುವ ಶರೀರ ಸಪ್ರೇಟ್ ಅನ್ನುವ ಸ್ಥಿತಿಯನ್ನು ಅಭ್ಯಾಸ ಮಾಡಿಕೊಂಡ್ರೆ ನೀವು ನಿರಂತರ ಯೋಗಿಗಳಾಗಬಹುದು ಅಂತ ಹೇಳ್ತಾರೆ. ಮತ್ತು ಯಾರು ಈ ಒಂದು ಸ್ಥಿತಿಯನ್ನು ಮುಟ್ಲಿಕ್ಕಾಗತ್ತೆ, ಯಾರು ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಎಲ್ಲರೂ ಈ ಸ್ಥಿತಿಯನ್ನು ಅಭ್ಯಾಸ ಮಾಡಲಿಕ್ಕಾಗತ್ತಾ ಅಂದರೆ ಬಾಬಾರವರೇ ಉತ್ತರ ಹೇಳ್ತಾರೆ, ಅಬ್ ಮಹಾರಥಿಯೋ ಕೋ ಯೆ ಪ್ರಾಕ್ಟೀಸ್ ಕರ್ನಿ ಹೈ. ಎಲ್ಲರಿಗಲ್ಲ ಇದು. ಈಗ ಮಹಾರಥಿಗಳಾಗುವವರು ಈ ಪ್ರಾಕ್ಟೀಸನ್ನು ಮಾಡಲೇಬೇಕು ಅಂತಿದ್ದಾರೆ. ನೋಡಿ, ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಾವು ಎಲ್ಲಿದ್ದೀವಿ. ಇದರ ಬಗ್ಗೆ ನಾವು ಆಸಕ್ತಿ ತೋರಿಸ್ತಾ ಇದ್ದೀವಿ ಅಂದರೆ ನಾವು ಮಹಾರಥಿ ಲಿಸ್ಟಲ್ಲಿದ್ದೀವಿ. ಇದ್ರ ಬಗ್ಗೆ ನಮಗೆ ನೆಗ್ಲಿಜೆನ್ಸಿ, ಹುಡುಗಾಟಕ್ಕೆ, ಸ್ಥೂಲದಲ್ಲೇ ಮುಳುಗ್ಬಿಟ್ಟಿದ್ದೀವಿ ಅಂತಂದರೆ ನಾವು ಮಹಾರಥಿ ಲಿಸ್ಟಲ್ಲಿ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಮಹಾರಥಿಗಳಾಗಬೇಕು ಅಂತಂದರೆ ಈ ಒಂದು ಅಭ್ಯಾಸವನ್ನು ಮಾಡಬೇಕು. ನೀವೆಷ್ಟು ಸ್ಥೂಲ ಸೇವೆ ಮಾಡ್ತೀರಿ, ಎಷ್ಟು ಗದ್ದಲದಲ್ಲಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಎಷ್ಟು ಅಶರೀರಿ ಡಿಟ್ಯಾಚ್ ಸೋಲ್ ಕಾನ್ಷಿಯಸ್ಸಲ್ಲಿ ಇದ್ದೀರಿ ಅನ್ನೋ ಆಧಾರದ ಮೇಲೆ ನೀವು ಮಹಾರಥಿ ಅಂತ ಪರಿಗಣಿಸಲಾಗುತ್ತೆ ಅನ್ನೋದನ್ನು ಬಾಬಾರವರು ಇಲ್ಲಿ ನಮಗೆ ತಿಳಿಸಿದ್ದಾರೆ. ಅದೇ ಥರ ಬಾಬಾರವರು ಮುಂದೆ ಮುಂದೆ ಈ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೇನು ಲಾಭ ಮತ್ತು ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕೆ ಬಾಬಾ ಇನ್ನೊಂದು ಪಾಯಿಂಟ್ಸ್ ಹೇಳ್ತಿದ್ದಾರೆ. ಶುರು ಮೇ ಸಭಿ ಸಾಕ್ಷಾತ್ಕಾರ ಹುಯೇ ಹೈ, शुरू में सभी साक्षात्कार हुए हैं. फरिश्ते रूप में संपूर्ण स्टेज और पुरुषार्थी स्टेज, दोनों अलग अलग साक्षात्कार होता था. जैसे साकार ब्रह्मा और संपूर्ण ब्रह्मा का अलग अलग साक्षात्कार होता था, वैसे अन्य बच्चों के साक्षात्कार भी होंगे. ಅಂದರೆ ಬಾಬಾರವರು ಹೇಳ್ತಿದ್ದಾರೆ, ಹೇಗೆ ಆರಂಭದಲ್ಲಿ ಬ್ರಹ್ಮ ಬಾಬಾರವರಿಗೆ ಪೂರಾ ಸಾಕ್ಷಾತ್ಕಾರ ಆಗ್ತಾ ಇತ್ತು. ಕೆಲವು ಸಲ ಗುಲ್ಜಾರ್ ದಾದಿಗೂ ಕೂಡ ಕಳಿಸ್ತಾ ಇದ್ರು, ಸೂಕ್ಷ್ಮತನಕ್ಕೆ ಹೋಗು ಮಗಳೇ ಅಂತ. ಯಾವುದೋ ಒಂದು ಸಮಯದಲ್ಲಿ ದಾದೀಜಿಯವರು ಯೋಗದಲ್ಲಿ ಕೂತ್ಕೊಂಡಾಗ ಸೂಕ್ಷ್ಮತನದಲ್ಲಿ ಒಂದು ಸಂಪೂರ್ಣ ಬ್ರಹ್ಮನ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಅದನ್ನು ದಾದೀಜಿಯವರು ಬಂದು ಬ್ರಹ್ಮ ಬಾಬಾರವರಿಗೆ ಹೇಳ್ತಾರೆ, ಬಾಬಾ ಆ ವತನದಲ್ಲಿರುವಂಥ ಬಾಬಾಗೂ ನಿಮಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾರೆ. ಆಗ ಬ್ರಹ್ಮ ಬಾಬನವರಿಗೆ ಒಂದು ಕ್ಯೂರಿಯಾಸಿಟಿ, ಹೇಗಿದ್ದಾರೆ 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 ಅಂದರೆ, ಇಲ್ಲ ಬಾಬಾ ಅವರು ತುಂಬ ಸುಂದರವಾಗಿದ್ದಾರೆ, ತುಂಬ ಪರ್ಫೆಕ್ಟ್ ಆಗಿದ್ದಾರೆ, ಮತ್ತು ನೀವು ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ಅಂದಾಗ, ಹೌದಾ ಅಂತಂದು ಸರಿ ಸರಿ ಹೇಗಿದ್ದಾರೆ ಅಂತ ಕೇಳಿದಾಗ ಸ್ವಲ್ಪ ಅವ್ರಿಗೆ ಏನು ಕಂಡಿರುತ್ತೆ ಆ ದೃಶ್ಯದ ಬಗ್ಗೆ ಹೇಳ್ತಾ ಹೋಗ್ತಾರೆ. ತುಂಬ ಬೆಳಕಿನ ಶರೀರದಂತೆ ತುಂಬ ಸಂಪೂರ್ಣತೆ ಅವರಿಗೆ ಕಾಣಿಸ್ತಾ ಇದೆ ಅಂತ ವರ್ಣನೆ ಮಾಡಿದ ಮೇಲೆ ಅಲ್ಲಿಂದ ಬ್ರಹ್ಮ ಬಾಬಾರವರು ಪುರುಷಾರ್ಥದ ಗೇರ್ ಚೇಂಜ್ ಆಯಿತು. ಆವಾಗಲೇ ಟಾಪ್ ಗೇರಲ್ಲಿತ್ತು, ಆದರೆ ಇನ್ನೂ ಒಂದು ಎಕ್ಸ್ಟ್ರಾ ಗೇರಿಗೆ ಹಾಕ್ಕೊಳ್ತಾರೆ. ಅಲ್ಲಿಂದ ಇನ್ನೂ ಅವ್ಯಕ್ತ ಆಗಬೇಕು, ಇನ್ನೂ ಸೂಕ್ಷ್ಮ ಆಗಬೇಕು, ಇನ್ನೂ ಸಾಕ್ಷಿ ಆಗಬೇಕು, ಇನ್ನೂ ನ್ಯಾರ ಆಗಬೇಕು, ಇನ್ನೂ ಡಿಟ್ಯಾಚ್ ಆಗಬೇಕು ಅಂತ ಅಲ್ಲಿಂದ ಫುಲ್ ಅವ್ಯಕ್ತ ಸ್ಥಿತಿಗೆ, ಅಂತರ್ಮುಖ ಸ್ಥಿತಿಗೆ ಒಳಪಡ್ತಾರೆ. ಆಗ ಒಂದು 3 ತಿಂಗಳಾದ ಮೇಲೆ ಮತ್ತೆ ಬಾಬಾರವರು, ಬಚ್ಚೆ ಅಭಿ ದೇಖೋ, ಏ ಬಾಬಾ ಕೈಸಾ ಹೇ, ಓ ಬಾಬಾ ಕೈಸಾ ಹೇ ದಿಕ್ಕಾವು,
ಆವಾಗ ಇವ್ರನ್ನೂ ಸಂಪೂರ್ಣವಾಗಿ ನೋಡ್ತಾರೆ, ಮತ್ತು ಅವ್ರನ್ನೂ ಸ್ವಲ್ಪ ಸಂಪೂರ್ಣವಾಗಿ ನೋಡ್ತಾರೆ. ಬಂದು ಹೇಳ್ತಾರೆ, ಪುರುಷಾರ್ಥಿ ಬ್ರಹ್ಮಗೂ ಸಂಪೂರ್ಣ ಬ್ರಹ್ಮಗೂ ಏನು ಸ್ವಲ್ಪ ಅಂತರದ ವ್ಯತ್ಯಾಸ ಇರುತ್ತೆ, ಅದನ್ನು ತಿಳಿಸ್ತಾರೆ. ಅದನ್ನೇ ಇವತ್ತು ಬಾಬಾ ಹೇಳ್ತಿದ್ದಾರೆ. ಹೇಗೆ ಬ್ರಹ್ಮ ಬಾಬರವರಿಗೆ ಪುರುಷಾರ್ಥಿ ಬ್ರಹ್ಮ ಮತ್ತು ಸಂಪೂರ್ಣ ಬ್ರಹ್ಮ, ಕೃಷ್ಣನ ಸ್ವರೂಪ ಮತ್ತು ಪ್ರಜಾಪಿತ ಬ್ರಹ್ಮನ ಸ್ವರೂಪ ಸಾಕ್ಷಾತ್ಕಾರ ಮಕ್ಕಳಿಗೆ ಹೇಗೆ ಒಬ್ಬ ಬ್ರಹ್ಮನದ್ದಾಯಿತು, ಅಂತಿಮದಲ್ಲಿ ನಮಗೆಲ್ಲರಿಗೂ ಕೂಡ ಆಗುತ್ತೆ. ನಾವೇನು ಪುರುಷಾರ್ಥ ಮಾಡಿರುವ ಈ ಒಳಗಿನ ಸ್ಥಿತಿಯನ್ನು ಏನು ಕಂಡುಕೊಂಡಿದ್ದೀವಿ ಈಗ ನಾವು ಫರಿಸ್ತಾ, ಇದಕ್ಕೂ ಮತ್ತು ನಮ್ಮ ಸೂಕ್ಷ್ಮತನದಲ್ಲಿರುವ ಸಂಪೂರ್ಣ ಸ್ಥಿತಿಯ ಒಂದು ಚಿತ್ರಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದು ನಮಗೆಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತೆ. ನಮಗಷ್ಟೇ ಅಲ್ಲ, ಜಗತ್ತಿನವ್ರಿಗೂ ಸಾಕ್ಷಾತ್ಕಾರ ಆಗುತ್ತೆ. ಈ 33 ಕೋಟಿ ದೇವತೆಗಳು ಅಲ್ಲಿರುವಂಥ ಒರಿಜಿನಲ್ ಚಿತ್ರಕ್ಕೂ ಇಲ್ಲಿ ಪುರುಷಾರ್ಥಿ ಚಿತ್ರಕ್ಕೂ ಹೋಲಿಕೆ ಆದಾಗ ಕಂಪ್ಲೀಟ್ ಆಗಿ ನಿಮಗೆಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತೆ, ಹೊರಗಿನವ್ರಿಗೂ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕೆ ಬ್ರಹ್ಮ ಬಾಬರವ್ರಿಗೆ ವ್ಯತ್ಯಾಸ ಸ್ವಲ್ಪ ಕಡಿಮೆ ಇತ್ತು, ಸಮಯ ಕಡಿಮೆ ಇದ್ದರೂ ಅವರು ಮ್ಯಾಚ್ ಮಾಡಿಕೊಂಡ್ರು. ಆದರೆ ನಮ್ಮದು ಸಮಯ ತುಂಬ ಕಳೆದು ಬಿಟ್ಟಿದ್ದೀವಿ. ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಇದ್ದರೆ ಸಮಯ ಕಡಿಮೆ ಇರುತ್ತೆ, ಬಹುಶಃ ಕಷ್ಟ ಆಗತ್ತೆ ನಮಗೆ. ಅದಕ್ಕೆ ಅವರ ಆಧಾರವಾಗಿಟ್ಟುಕೊಂಡು ನಾವೀಗ ಸಾಕ್ಷಾತ್ಕಾರ ಆಗಿಲ್ಲ ಅಂದ್ರೂ ಒಂದು ಸಂಪೂರ್ಣ ಪರಿಸ್ಥಿತಿಯಾಗಿ ನನ್ನ ಚಿತ್ರ ಹೇಗಿರ್ಬೋದು, ಸೂಕ್ಷ್ಮತನದಲ್ಲಿ ನನ್ನ ಸಂಪೂರ್ಣ ಸ್ಥಿತಿ ಹೇಗಿರ್ಬೋದು, ಪ್ರತಿಯೊಂದು ಪಾತ್ರದ ಸಂಪನ್ನ ಸ್ಥಿತಿ ಅಲ್ಲಿದೆ. 33 ಕೋಟಿ ದೇವತೆಗಳದ್ದಂತೂ ಫಿಕ್ಸ್, ಕ್ಲಿಯರ್ ಕಟ್ ಆಗಿ ಇದೆ ಅಲ್ಲಿ. ಯಾಕಂದ್ರೆ ನಾವೀಗ ನೋಡ್ಕೊಳ್ಬೇಕಾಗಿರೋದು, ಊರಿಗಿರೋ ಪಾತ್ರಧಾರಿಗಳಿಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಆದರೆ ಎಲ್ಲರದ್ದು ಕೂಡ ಸೂಕ್ಷ್ಮ ಶರೀರ ಅಲ್ಲೇ ಬಿಟ್ಟು ಹೋಗೋದಿದ್ದೇ ಇದೆ. ಹಾಗಾಗಿ ಆ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರ, ಸಂಪೂರ್ಣ ಸ್ಥಿತಿ ಏನಿದೆ, ಅದನ್ನು ಇವಾಗಲೇ ನಾವು ಇಮ್ಯಾಜಿನ್ ಮಾಡಿಕೊಂಡು ನನ್ನಲ್ಲಿ ಯಾವ ಲೋಪದೋಷಗಳಿದೆ, ನನ್ನಲ್ಲಿ ಯಾವ ಒಂದು ಅಟ್ಯಾಚ್ಮೆಂಟ್ಸ್ ಇದೆ, ಯಾವ ಒಂದು ಸೆಳೆತಗಳಿದೆ, ಯಾವ ಒಂದು ಭಯ ಇದೆ, ಯಾವ ಒಂದು ಮೋಹ ಇದೆ, ಯಾವ ಒಂದು ಅಭಿಮಾನ ಇದೆ, ಅದನ್ನು ಸೂಕ್ಷ್ಮವಾಗಿ ಒಂದೊಂದೇ ಎಳೆ ಎಳೆಯಾಗಿ ಬಿಚ್ಚಿ 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 ನೋಡಿಕೊಂಡು ನಾವು ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಳ್ಬೇಕು. ಇಲ್ಲ ಅಂತಂದರೆ ಇದನ್ನು ಯಾರೂ ನಿಮಗೆ ಹೇಳೋಕ್ಕಾಗಲ್ಲ, ಯಾರೂ ಕೂಡ ಇದರಲ್ಲಿ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಾಬಾರವರು ಸಹಿತವಾಗಿ ಇಷ್ಟು ಕ್ಲಿಯರಾಗಿ ಜ್ಞಾನ ನುಡಿಸಿರೋದು 86 ವರ್ಷಗಳ ಕಾಲ. ಇದು ಕಡಿಮೆ ಮಾತಲ್ಲ. ಸಾಕಾರ ಬ್ರಹ್ಮನ ಮೂಲಕ ಅಷ್ಟು ವರ್ಷಗಳ ಕಾಲ ಪಾಲನೆ ಕೊಟ್ಟು, ವಾಣಿ ಕೊಟ್ಟು, ಮತ್ತೆ 50 ವರ್ಷಗಳ ಕಾಲ ವ್ಯಕ್ತ ಮುರಳಿಗಳನ್ನು ಕೊಟ್ಟು, ಇಲ್ಲಿಯ ತನಕ ಜ್ಞಾನವನ್ನು ಕೊಟ್ಟ ಮೇಲೂ ಮತ್ತೆ ಹೆಲ್ಪ್ ಮೀ ಬಾಬಾ ಅಂದರೆ ಅಸಂಭವ ಅದು. ಹಾಗಾಗಿ ಇನ್ನಾದರೂ ನಾವು ಎಚ್ಚರ ಆಗೋಣ, ಸೂಕ್ಷ್ಮತೆಯ ಕಡೆಗೆ ಗಮನ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಬಾಬಾರವರು ಕೂಡ ಇನ್ನೊಂದು ಮೇಜರ್ ಪಾಯಿಂಟ್, ಎಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಮಾಡಿಕೊಳ್ಬೇಕು ನಾವು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಏಕ್ ಹೈ ವರ್ಣನ್, ದೂಸರಾ ಮನನ್ और तीसरा ಮಗನ್. ಅಂದರೆ ಬಾಬಾ ಇಲ್ಲಿ ಹೇಳ್ತಾ ಇರ್ತಾರೆ, ವರ್ತಮಾನ ಸಮಯ ಪುರುಷಾರ್ಥಕ್ಕೆ 3 ಸ್ಟೇಜ್ ಹೈ. ಈ ಒಂದು ವರ್ತಮಾನ ಸಮಯದಲ್ಲಿ ಪುರುಷಾರ್ಥದಲ್ಲಿ 3 ಸ್ಟೇಜಸ್ ಇದೆ ಅಂತೆ. ಉನ್ ತೀನೋ ಸ್ಟೇಜಸ್ से हर एक अपनी अपनी यथाशक्ति पास करता हुआ चल रहा है. ಈ 3 ಸ್ಟೇಜನ್ನು ಅವರವರ ಯಥಾಶಕ್ತಿ ಅನುಸಾರವಾಗಿ ಪಾಸ್ ಮಾಡಿಕೊಂಡು ಮುಂದೆ ಹೋಗ್ತಿದ್ದಾರೆ. ವ ತೀನೋ ಸ್ಟೇಜಸ್ ಕೌನ್ಸಿ ಹೈ. ಆ 3 ಸ್ಟೇಜಸ್ ಯಾವುದು ಅಂದರೆ ಬಾಬಾರವರೇ ಹೇಳ್ತಾರೆ, ಏಕ್ ಹೈ ವರ್ಣನ್, ದೂಸರಾ मनन, तीसरा मगन। मेजॉरिटी वर्णन में ज्यादा है। मनन और मगन की कमी होने के कारण आत्माओं में विल पावर कम है। सिर्फ वर्णन करने से ब्रह्मामुखता की शक्ति दिखाई पड़ती है, लेकिन उससे प्रभाव नहीं पड़ता है। मनन करते भी हैं, लेकिन अंतर्मुखता होकर के मनन करना उसकी कमी है। पॉइंट्स का मनन भले करते हैं, लेकिन हर पॉइंट द्वारा मगन अथवा मंथन करने से शक्ति स्वरूप मक्कन निकलना चाहिए। ನೋಡಿ, ಬಾಬಾರವರು ಇವತ್ತು ಎಷ್ಟು ಕ್ಲಿಯರ್ ಕಟ್ ಆಗಿ ನಮಗೆ ತಯಾರು ಮಾಡಲಿಕ್ಕೆ, ನಮ್ಮ ಸ್ಥಿತಿಯನ್ನು
ಸಾಕ್ಷಿ ಸ್ಥಿತಿಯನ್ನು ತರಲಿಕ್ಕೆ, ನಿರಂತರ ಯೋಗಿ ಮಾಡಲಿಕ್ಕೆ ಎಷ್ಟೆಲ್ಲ ರೀತಿಯಲ್ಲಿ ನಮಗೆ ಸಹಯೋಗ ಕೊಡುತ್ತಾರೆ. ಇದಕ್ಕಿಂತ ಸೂಕ್ಷ್ಮವಾಗಿ ಇನ್ನೇನು ಹೇಳಬೇಕಾಗಿದೆ ಅಂದರೆ, ಪ್ರತಿಯೊಬ್ಬರ ಪುರುಷಾರ್ಥದಲ್ಲೂ ಈ 3 ಹಂತಗಳು ಬರುತ್ತೆ. ಒಂದು ವರ್ಣನ್, ಇನ್ನೊಂದು ಮನನ್, ಮತ್ತೊಂದು ಮಗನ್. ಅಂದರೆ ಈ ವರ್ಣನ ಅನ್ನೋ ಸ್ಟೇಜ್ ಆರಂಭದಲ್ಲಿ ನಾವು ಜ್ಞಾನಕ್ಕೆ ಬಂದಾಗ ವಾ ಬಾಬಾ ವಾ ಅಂತೀವಿ, ಅದು ವರ್ಣನೆ. ವಾ ಜ್ಞಾನ ಹೈ, ವಾ ಬಹುತ್ ಅಚ್ಚಾ ಹೈ, ವರ್ಣನ ಹೈ. ये मेरा टीचर्स बहुत अच्छा है, वो भी वर्णन है. मेरा परिवार अच्छा है, वो भी वर्णन है. मेरा यज्ञ बहुत बड़ी है, ये भी वर्णन है. ब्रह्मा क्या है, मम्मा क्या है, दादियाँ क्या है, क्या यज्ञ है, क्या त्याग किया है, क्या तपस्या किया है, वो सभी को वर्णन करना का स्टेज, वर्णन का स्टेज. ಎಲ್ಲರನ್ನೂ ಹೊಗಳ್ತೀವಿ. ಹೊಗಳಕ್ಕೆ ತಪ್ಪು ಅಂತಲ್ಲ, ಅವ್ರು ಮಾಡಿದ್ದಾರೆ. ನಾವೇನು ಇದರಲ್ಲಿ ಅವ್ರಿಗೇನು ಹೆಚ್ಚು ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ. ಬ್ರಹ್ಮನ ತ್ಯಾಗ, ಮಮ್ಮರವರ ತಪಸ್ಸು, ದಾದಿಗಳ ತಪಸ್ಸು ವಿಪರೀತವಾಗಿದೆ. ಅದನ್ನು ಎಷ್ಟು ಜನ್ಮ ಹೇಳಿದ್ರು ಕಡಿಮೆನೆ. ಓಕೆ, ಆರಂಭದಲ್ಲಿ ಇದು ಎಲ್ಲರಿಗೂ ಕೂಡ ಇರಬೇಕು. ನಾವು ತೋರಿಸುವ ಮಿನಿಮಮ್ ಗೌರವ, ಅದು ರೆಸ್ಪೆಕ್ಟ್ ಅಂತಲೇ ತಗೊಳ್ಳೋಣ. ವರ್ಣನೆ ಮಾಡೋದು ತಪ್ಪಲ್ಲ. ಯಜ್ಞವನ್ನಾಗಲಿ, ಬಾಬಾರವರನ್ನಾಗಲಿ, ಮುರಳಿಯನ್ನಾಗಲಿ, ಜ್ಞಾನವನ್ನಾಗಲಿ, ಪರಿವಾರವನ್ನಾಗಲಿ ಹೊಗಳೋಣ. ಹೊಗಳಿದ್ದಕ್ಕೇನೆ ನಮಗದು ಸರಿ ಅನಿಸಿದ್ದಕ್ಕೇನೆ ನಾವು ಅದರೊಳಗಡೆ ಇರಬೇಕು ಅಂತ ಬಯಸ್ತೀವಿ, ನಿಜ. ಇದು ಒಂದು ಹಂತ, ಇದು ಬಚ್ಚಪನ್ ಕಾ ದಿನ. ಓಕೆ, ಆದರೆ ಇವತ್ತು 5 ವರ್ಷ, 10 ವರ್ಷ, 20 ವರ್ಷ, 50 ವರ್ಷ ಆದಮೇಲೂ ಸಹ ಇವತ್ತಿಗೂ ಕೂಡ ಬಹಳಷ್ಟು ಜನಗಳ ಸ್ಪೀಚ್ಗಳಲ್ಲಿ ದಾದಿಯಾ ಐಸೆ ಕರ್ತಿ ಥಿ, ಬಾಬಾ ಐಸೆ ಕರ್ತೆ ಥೇ, ಮಮ್ಮ ಐಸಾ ಕರ್ತೆ ಥೇ. ಓಕೆ, ಅವ್ರದ್ದು ಕೆಲವೊಂದು ಮೇನ್ ಇನ್ಸಿಡೆಂಟ್ಗಳಿದೆ. ಅಂಥದ್ದನ್ನು ಎಲ್ಲರಿಗೂ ಹೊಸಬರಿಗಾಗಿ ಅರ್ಥ ಮಾಡಿಸ್ಲಿಕ್ಕೆ ಅವರನ್ನು ಎಕ್ಸಾಂಪಲ್ಗಳನ್ನು ಬಳಸ್ಕೊಳ್ಬೇಕು, ಅದು ಓಕೆ. ಆದರೆ ಇವತ್ತಿಗೂ ವೈಯಕ್ತಿಕ ಅನುಭವಗಳನ್ನು ಹೇಳೋದ್ರಲ್ಲಿ ಹಿಂದೆ ಬೀಳ್ತಾ ಇದ್ದಾವೆ. ನನ್ನ ಒಂದು ಸ್ಟೇಜಸ್ ಯಾವ ರೀತಿ ಆಯಿತು, ನನ್ನ ಸ್ಥಿತಿ ಯಾವ ರೀತಿ ಇದೆ, ನಾನು ಯಾವ ರೀತಿ ಅನುಭವ ಮಾಡ್ತಾ ಇದ್ದೇನೆ, ನನ್ನ ಅನುಭವವನ್ನು ಹೇಳ್ಕೊಳ್ಳೋದ್ರಲ್ಲಿ ನಾವೆಲ್ಲ ಇನ್ನೂ ಹಿಂದೆ ಬಿದ್ದಿದ್ದೀವಿ. ದಾದಿಗಳು ಹಂಗೆ ಮಾಡ್ತಾ ಇದ್ರು, ಬ್ರಹ್ಮ ಹಂಗೆ ಮಾಡ್ತಿದ್ದ, ಮಮ್ಮ ಹಿಂಗೆ ಮಾಡ್ತಿದ್ಲು ಅಂತ ಬರೀ ಅವ್ರದೇ ಹೇಳಿ ಹೇಳಿ ಬಾಬಾ ವಾ ಅಂತ ಬಾಬಾರವ್ರಿಗೆ ಬೆಣ್ಣೆ ತಿನ್ನಿಸ್ಕೊಂಡು ಓಡಾಡ್ತಾ ಇದ್ದೀವಿ ನಾವು. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಕೋರ್ಸ್ ಕೊಡೋದು ಇದು ಬಾಬಾರವ್ರ ಜ್ಞಾನ. ಇದು ಕೋರ್ಸ್ ಯಾರು ಕೊಟ್ಟರು ಕೂಡ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ, ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದೀರಿ, ಇದರಿಂದ ನೀವು ಬ್ರಾಹ್ಮಣರು ಅಂತ ಎಲ್ಲರೂ ನಿಮ್ಮನ್ನೇ ದೊಡ್ಡ ತುಂಬ ಜ್ಞಾನಿಗಳು ಅಂದ್ಕೊಂಡು ನೋಡೋದ್ರಲ್ಲಿ ನಿಮಗೆ ದೊಡ್ಡ ಜ್ಞಾನಿಗಳ ಥರ ಕಾಣಿಸ್ಕೊತಾ ಇದ್ದೀರಿ, ದೊಡ್ಡ ಪ್ರವೀಣರ ಥರ ಕಾಣಿಸ್ಕೊಳ್ತಾ ಇದ್ದೀರಿ. ಆದರೆ ಒಳಗಡೆ ಮನನ ಚಿಂತನೆ ಇಲ್ಲದೆ ಇರೋದ್ರಿಂದ ಬರೀ ಕಾಪಿ ಪೇಸ್ಟ್, ಯಾರೋ ಸೀನಿಯರ್ ನಮಗೆ ಕೋರ್ಸ್ ಹೇಳಿದ್ರು ನಾವು ಇವ್ರಿಗೆ ಹೇಳ್ತಾ ಇದ್ದೀವಿ, ನಮಗೆ ಮುರಳಿಯಲ್ಲಿ ಬಾಬಾ ಹಿಂಗೆ ಹೇಳಿದ್ರು ಅದನ್ನೇ ನಾವು ಜನಗಳಿಗೆ ಹಿಂಗೆ ಹೇಳ್ತಾ ಇದ್ದೀವಿ. ಅದನ್ನು ಹೇಳುವಾಗ ನಾವು ಬ್ರಾಹ್ಮಣರ ಥರ ಕಾಣ್ತಾ ಇದ್ದೀವಿ ಬಿಟ್ಟರೆ, ಆದರೆ ಒಳಗಡೆ ಸ್ವರೂಪ ಇಲ್ಲದೆ ಇರೋದ್ರಿಂದ ಅದರ ಎಫೆಕ್ಟ್, ಅದರ ಪ್ರಭಾವ ಆಗ್ತಾ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಯಾಕೆ ಅಂದರೆ ವರ್ಣನೆಯಲ್ಲಿ ಮುಳುಗಿದ್ರಿ ನೀವು. ಒಂದು, ನೀವು ಭಗವಂತನನ್ನ ವರ್ಣನೆ ಮಾಡಿಕೊಂಡು ಚೆನ್ನಾಗಿ ಹೇಳ್ತಾ ಇದ್ದೀನಿ, ಜ್ಞಾನ ಭಗವಂತ ಹೇಳ್ದಂಥ ಕೋರ್ಸ್ ಭಗವಂತ ಕೊಟ್ಟಿರೋದೇ ಕಾಪಿ ಪೇಸ್ಟ್ ಮಾಡ್ಕೊಂಡು ಬಾಯಾಟ್ ಮಾಡ್ಕೊಂಡು ಹೇಳ್ದಂಗೆ ಅಷ್ಟೇ. ನಾವು ಒಂದು ಎಕ್ಸಾಂಪಲ್ಗಳು ಕೊಟ್ಟು ಅದನ್ನು ಚಾರ್ಟ್ ತೋರಿಸ್ಬಿಟ್ಟು ನಾವು ಹೇಳೋದ್ರಿಂದ ಹೊರಗಿನ ಜನ ಏನು ತಿಳ್ಕೊತಾರಪ್ಪ, ಇವ್ರು ಎಷ್ಟು ಜ್ಞಾನಿಗಳು ಅಂತ ತಿಳ್ಕೊತಾರೆ. ಆದರೆ ಇದರಲ್ಲಿ ಏನೋ 1% ನಮ್ಮದು ಯಾವುದೂ ಕೂಡ ಇದರಲ್ಲಿ ಬೆವರಿಲ್ಲ, ಪ್ರಯತ್ನ ಇಲ್ಲ, ಬಿನಾ ಪ್ರಯತ್ನ ಸಿಕ್ಕಿರೋದು ನಮಗೆ. ಇದನ್ನು ಹೇಳಿಬಿಟ್ಟಾಗ ಜನಗಳು ನಿಮಗೇನು ಮಾಡ್ತಾರೆ, ವಾವ್ ನಮ್ಮ ಟೀಚರ್ ಬೆಸ್ಟ್, ನಮಗೆ ಇವರೇ ಜ್ಞಾನ ಕೊಟ್ಟಿದ್ದು, ನಮ್ಗೆ ಇವರೇ ದಾರಿ ತೋರಿಸಿದ್ದು, ಇವರೇ ಅಂತ ಎಲ್ರಿಗೂ ಪರಿಚಯ ಮಾಡಿಸುವಾಗ ನನ್ನನ್ನು ವರ್ಣನೆ ಮಾಡ್ತಾರೆ. ಅದರ ಜೊತೆಗೆ ಬಂದಿರುವ ಸ್ಟೂಡೆಂಟ್ಸ್ಗಳು ಈ ವರ್ಣನೆಗೆ ಕಿವಿಗಳನ್ನು ಕೊಟ್ಟಾಗ, ಓ ನಾನು ಕರೆಕ್ಟಾಗಿ ಇದ್ದುಬಿಟ್ಟಿದ್ದೀನಿ, ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ, ನಾನೆಲ್ಲ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕೋರ್ಸ್ ಕೊಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾ ಇದ್ದೀನಿ, ಪರಿವಾರದವ್ರು ಎಲ್ಲರನ್ನು ಹೊಗಳ್ತಿದ್ದಾರೆ ಅಂದಾಗ ಈ ಕಿವಿಗಳನ್ನು ವರ್ಣನೆಗೆ ಕೊಡೋದು ಎರಡನೇ ವರ್ಣನೆಯಲ್ಲಿ ಸಿಕ್ಕಾಕೊಂಡಂಗೆ. ಒಂದು, ಬರೀ ಯಜ್ಞವನ್ನು ಬಾಬಾರವ್ರನ್ನ ಹೊಗಳೋದ್ರಲ್ಲೇ ಮುಳುಗಿಬಿಟ್ಟಿದ್ದೀವಿ, ಅದನ್ನು ಕೇಳಿ ಜನ ನಮ್ಮನ್ನೂ ಹೊಗಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಮೇಲೆ ನಮ್ಮ ವರ್ಣನೆಯಲ್ಲೇ ನಾವು ಮುಳುಗಿಬಿಡ್ತೀವಿ. ಅಂದರೆ ಈ ಶಬ್ದದಲ್ಲಿ, ಕಣರಸದಲ್ಲಿ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಭಾಳ ಜನ ಅಂತ ಹೇಳ್ತಿದ್ದಾರೆ. ಇದನ್ನು ದಾಟಿಕೊಂಡು ಮುಂದೆ ಹೋಗಬೇಕು ಅಂದರೆ ವರ್ಣನೆಗೆ ಜಾಸ್ತಿ ನಾವು, ನನ್ನನ್ನು ಯಾರಾದರೂ ಬಾಬಾರವ್ರನ್ನ ವರ್ಣಲ್ಲಿ, ಮಮ್ಮಾರವ್ರನ್ನ ವರ್ಣನೆ ಮಾಡಲಿ, ದಾದಿಯವರನ್ನ ವರ್ಣನೆ ಮಾಡಲಿ, ಯಜ್ಞವನ್ನು ವರ್ಣನೆ ಮಾಡಲಿ, ಮುರಳಿಯನ್ನು ವರ್ಣನೆ ಮಾಡಲಿ, ಓಕೆ. ಆದರೆ ನನ್ನನ್ನು ಹೊಗಳುವಾಗ ಕಿವಿಗೊಟ್ಟು ಕೇಳಿಸಿಕೊಳ್ಳುವ ಒಂದು ಅಭ್ಯಾಸ ನಿಮಗಿದ್ರೆ ಖಂಡಿತವಾಗಿ ನೀವು ಇಲ್ಲಿ ಸಿಕ್ಕಾಕೊಂಡಿದ್ದೀರಿ. ನಿಮ್ಮ ಹೊಗಳಿಕೆ ಎಲ್ಲೇ ಬಂದರೂ ಕೂಡ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ
ಬಾಬಾ ಡ್ರಾಮಾ ಅಂತ ನಾವು ಡೈವರ್ಟ್ ಮಾಡಬೇಕು. ಅದಕ್ಕೆ ಇದನ್ನು ಡೈವರ್ಟ್ ಮಾಡಲಿಕ್ಕೆ ನಮ್ಮ ದಾದಿಗಳೆಲ್ಲರೂ ಬಾಬಾ ಕರಾರ ಹೇ ಅಂತ ಬಾಬನ ಮೇಲೆ ಹಾಕಿದ್ರು. ಯಾಕೆ ಅಂದರೆ ಆ ವರ್ಣನೆಯನ್ನು ಸ್ವೀಕಾರ ಮಾಡದೇ ಇರೋ ಕಾರಣಕ್ಕೆ. ಆದ್ರೆ ಎಲ್ಲನೂ ಬಾಬಾ ಮಾಡ್ತಾರೆ ಅಂತ ಅದರ ಅರ್ಥ ಅಲ್ಲ. ಡ್ರಾಮಾನುಸಾರ ಎಲ್ಲರ ಪಾತ್ರವೂ ಎಲ್ಲರೂ ಅವರವರೇ ಮಾಡಿರೋದು ನಿಜ. ಆದರೆ ವರ್ಣನೆಯನ್ನು ತಾವು ಸ್ವೀಕಾರ ಮಾಡಬಾರ್ದನ್ನೋ ಕಾರಣಕ್ಕೆ ಬಾಬಾರವರು ಮಾಡಿದರು. ಬಾಬಾ ಕರಾರ ಹೇ ಅಂತ ಹೇಳ್ಬಿಡ್ತಾ ಇದ್ರು. ಆದರೆ ನಾವೇನು ತಿಳ್ಕೊಂಡ್ವಿ, ಅವ್ರು ಯಾಕೆ ಹೇಳ್ತಾರೆ ಅನ್ನೋ ಇಂಟೆನ್ಷನ್ ಮರೆತು ಬಿಟ್ವಿ. ಬಾಬಾನೇ ಮಾಡಿಸಿದರೆ ಅವ್ರಿಗೂ ನಮಗೂ ಬಾಬಾನೇ ಮಾಡಿಸ್ತಾರೆ ಅನ್ನೋ ಭ್ರಮೆಯಲ್ಲಿ ನಾವು ಬರ್ತಾ ಇದ್ದೀವಿ. ಇದು ಶುದ್ಧ ಸುಳ್ಳು. ಇದು ಅಪಾರ್ಥ ಮತ್ತು ತಪ್ಪಾರ್ಥ ಆಗತ್ತೆ. ನಾವು ಮಾಡಬಾರ್ದು ಇದನ್ನು. ಈ ಹೊಗಳಿಕೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಕಿವಿ ಕೊಡದೆ ಬರೀ ಅದನ್ನೇ ಹೊಗಳದೆ ಅದನ್ನು ಬಳಸ್ಕೊಂಡು ನಾನೇನಾಗಿದ್ದೀನಿ ಅನ್ನೋದನ್ನು ಸಾಬೀತು ಮಾಡಿಕೊಳ್ಬೇಕು. ಅಂದರೆ ಆ ಬಾಬಾರವರು ಕೊಟ್ಟಿರೋ ಮುರಳಿಯ ಪಾಯಿಂಟನ್ನು ಸೂಕ್ಷ್ಮತೆ ಏನು, ಉದ್ದೇಶ ಏನು, ಬರೀ ಹಿಸ್ಟ್ರಿ ಜಿಯೋಗ್ರಫಿ ತಿಳ್ಕೊಳ್ಳೋದಲ್ಲ, ಒಳಾರ್ಥ ಏನಿದೆ, ಸೂಕ್ಷ್ಮ ಧಾರಣೆಗಳೇನಿದೆ ಅಂತ ಆ ಮನನವನ್ನು ಮಾಡಬೇಕು. ವರ್ಣನ ದಾಟಿ ಮನನ ಮಾಡಬೇಕು. ಮನನ ಮಾಡಿ ಕೆಲವರು ಜ್ಞಾನನೂ ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡ್ತಾರೆ, ತುಂಬ ಅಧ್ಯಯನ ಮಾಡ್ತಾರೆ, ಅವ್ಯಕ್ತ ಮುರಳಿಗಳನ್ನು ಆಳವಾಗಿ ಓದಿರ್ತಾರೆ. ಆದರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಡೈವರ್ಟ್ ಆಗಿಬಿಡ್ತಾರೆ. ಬರೀ ತಿಳಿಸೋದ್ರಲ್ಲಿ ಮುಳುಗಿಬಿಡ್ತಾರೆ. ಆದರೆ ಸ್ವರೂಪದಲ್ಲಿ ಇರೋದಿಲ್ಲ. ಆ ಸ್ವರೂಪ ತಾನಾಗೋದಿಲ್ಲ. ತಿಳುವಳಿಕೆ ಬಂದಿರುತ್ತೆ, ಆದರೆ ಸ್ವರೂಪದ ಹಂತಕ್ಕೆ ತೆಗೆದುಕೊಂಡು ಹೋಗೋದೇ ಮಗನ ಸ್ಥಿತಿಯಲ್ಲಿ ಬರಬೇಕು ನಾವು ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಅದೇ ನಾನೇ ಅದು, ಅದೇ ಲೋಕದಲ್ಲಿರೋದು. ಅಯ್ಯೋ ಅವನದೇನ್ರಿ ಒಂದು ಲೋಕದಲ್ಲಿದ್ದಾನೆ ಬಿಡಿ, ಅವನದೇ ಲೋಕ ಅವನಿಗೆ ರೀ ಅಂತಾರಲ್ಲ. ಈಗ ವಿಜ್ಞಾನಿಗಳು ಏನೋ ಒಂದು ಆವಿಷ್ಕಾರ ಮಾಡಬೇಕು, ಏನೋ ಒಂದು ಅನ್ವೇಷಣೆ ಮಾಡುವಾಗ ಒಳಗಡೆ ಡೀಪಾಗಿ ಹೋದಾಗ ಯಾರು ಕರೆದ್ರು, ಯಾರು ಮಾತಾಡಿಸಿದ್ರು ಅವ್ರಿಗೆ ತಲೆ ಕೆಡಿಸ್ಕೊಳ್ಳೋದು ಒಂಥರ ಅರೆ ಹುಚ್ಚಂತಾರನೇ ಕಾಣಿಸ್ತಾರೆ ಜಗತ್ತಿಗೆ. ಆದರೆ ಒಂದು ದಿನ ಒಬ್ಬ ದೊಡ್ಡ ವಿಜ್ಞಾನಿ ಅಂತ ಗುರುತಿಸ್ಕೊಳ್ತಾರೆ. ಹಾಗೆ ಈ ಮಗನ ಸ್ಥಿತಿ ಇರುವಂಥ ಒಬ್ಬ ಪುರುಷಾರ್ಥಿಯ ಲಕ್ಷಣವೂ ಹಾಗೆ ಇರುತ್ತೆ. ಇವತ್ತು ಅವರಿಗೆ ಬೇಕಾದಷ್ಟು ಜನ ಹೊಗಳ್ತಾರೆ, ಕೆಲವರೆಲ್ಲ ತೆಗಳ್ತಾರೆ, ಕೆಲವರೆಲ್ಲ ಬೈತಾರೆ, ಕೆಲವರು ಕಾಲಿಂದ ಒದಿತಾರೆ. ತಲೆ ಕೆಡಿಸ್ಕೋಬಾರ್ದು. ನಮ್ಮ ಪಾಟಿಗೆ ನಾವು ಒಳಗಡೆ ಹೋಗ್ತಾ ಇರಬೇಕು. ನನಗೆ ಅರ್ಥ ಆಗಿದೆಯಾ ಆ ಸತ್ಯವನ್ನು ಮಗನದಲ್ಲಿ ಆಗಿ ಸ್ವರೂಪದಲ್ಲಿ ತಂದುಕೊಂಡು ಆ ಸ್ಥಿತಿಯನ್ನು ನಾವು ಅನುಭವ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಇನ್ನು ಆಳದಲ್ಲಿ ಹೋದಾಗ ಈ ವರ್ಣನೆಯಿಂದ, ಈ ಮನನದಿಂದ ಆ ಉಪಯೋಗ ಪಡ್ಕೊಂಡು ಒಳಗಡೆ ಮಗನ ಸ್ವರೂಪದಲ್ಲಿ ಬಂದಾಗ ಆ ಸ್ವಸ್ಥಿತಿಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಅಶರೀರಿ ಸ್ಥಿತಿ, ಡಿಟ್ಯಾಚ್ ಸ್ಥಿತಿ, ಸಾಕ್ಷಿ ಸ್ಥಿತಿ ಅಂತ ಕರೀತಾರೆ. ಈ ರೀತಿ ನಾವು ಕೂಡ ವರ್ಣನ ಸ್ಥಿತಿಯಿಂದ ಮನನ ಸ್ಥಿತಿಗೆ, ಮನನ ಚಿಂತನೆಯ ಸ್ಥಿತಿಯಿಂದ ಮಗನ ಸ್ಥಿತಿಗೆ ಬರೋಣ. ಮತ್ತು ನಾವು ಕೂಡ ಆತ್ಮ ಸಪರೇಟ್, ಈ ಶರೀರ ಸಪರೇಟ್ ಅನ್ನುವ ಡಿಟ್ಯಾಚ್, ಕರ್ಮ ಮಾಡ್ತಾ ಇದ್ದರೂ ಕರ್ಮಾತೀತ ಸ್ಥಿತಿ, ಆ ಥರ ಡಿಟ್ಯಾಚ್ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಹೇಗೆ ಸ್ವಿಚ್ ಆನ್ ಮತ್ತು ಸ್ವಿಚ್ ಆಫ್ ಮಾಡ್ದಂಗೆ ನನಗೆ ಬೇಕು ಅಂದಾಗ ತಕ್ಷಣ ಟಕ್ ಅಂತ ಆತ್ಮದ ಸ್ಥಿತಿಯಲ್ಲಿ ಬರೋದು, ಬೇಡ ಅಂದಾಗ ಮತ್ತೆ ಪಾತ್ರದಲ್ಲಿ ಒಂದು ಕ್ಷಣ ಇರೋದು. ಅದು ಗೊತ್ತಿದ್ದು ನಾನು ಇರೋದಕ್ಕೂ ಗೊತ್ತಿಲ್ಲದೆ ಮುಳುಗೋದಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗೆ ನಾವು ಕೂಡ ಆತ್ಮದ ಸ್ಥಿತಿಯನ್ನು ಅಭ್ಯಾಸ ಮಾಡೋಣ. ಹೇಗೆ ವಸ್ತ್ರ ಹಾಕ್ಕೊಂಡಿದ್ರು ಅದು ಎಷ್ಟೇ ಬೆಲೆ ಬಾಳುವಂಥದ್ದಾಗಿದ್ರೂ ಕೂಡ ಸ್ವಲ್ಪ ಹೊತ್ತಾದ ಮೇಲೆ ಅದು ನಮಗೆ ಕಸಿವಿಸಿ ಉಂಟು ಮಾಡುತ್ತೆ. ಹಾಗೆ ನಮಗೂ ಕೂಡ ಹಳೆಯ ಶರೀರ ಈಗ ಕಸಿವಿಸಿ ಉಂಟು ಮಾಡ್ತಾ ಇದೆ. ನಾವು ಕ್ಲಿಯರಾಗಿ ತಿಳ್ಕೊಳ್ಳೋಣ, ನನ್ನ ಆತ್ಮ ಬೇರೆ, ಈ ಶರೀರ ಬೇರೆ, ನಾನು ಉಟ್ಕೊಂಡಿರುವ ವಸ್ತ್ರ ಈ ಥರ ಇದು, ನನ್ನಿಂದ ಬೇರೆ, ಈ ಸಂಬಂಧಗಳು ಬೇರೆ, ಈ ಸಮಾಜ ಬೇರೆ, ಈ ಪಾತ್ರ ಬೇರೆ ಅನ್ನುವ ಸ್ಥಿತಿಯನ್ನೇ ಅಶರೀರಿ ಸ್ಥಿತಿ, ಡಿಟ್ಯಾಚ್ ಸ್ಥಿತಿ, ಸಾಕ್ಷಿ ಸ್ಥಿತಿ, ಸ್ವಸ್ಥಿತಿ ಅಂತ ಕರೀತಾರೆ. ಆ ರೀತಿಯಾಗಿ ನಾವು ಕೂಡ ಇರೋಣ. ನೋಡಿ, ನಾವು ಬಟ್ಟೆ ಹಾಕ್ಕೊಂಡಿದ್ವಿ, ಮೇಲ್ಗಡೆ ಒಂದು ಹೊದಿಕೆ ಬೇರೆ ಇದೆ, ಒಳಗಡೆ ಇನ್ನರ್ ವೇರ್ಸ್ ಬನಿಯನ್ಸ್ ಬೇರೆ ಇರುತ್ತೆ. ಅದಾದ ಮೇಲೆ ಸ್ನಾನ ಮಾಡಬೇಕಾದ್ರೆ ಇವೆರಡನ್ನು ತೆಗಿತೀವಿ. ಹಾಗೆ ನಾವು ಪಾತ್ರದಲ್ಲಿದ್ದಾಗ, ಕರ್ಮದಲ್ಲಿದ್ದಾಗ ಸ್ಥೂಲ ಶರೀರನೂ ಬೇಕಾಗುತ್ತೆ. ಸ್ವಲ್ಪ ಸ್ಥೂಲ ಶರೀರದ ಕೆಲಸ ಇಲ್ಲ, ಅದು ಬ್ಯುಸಿ ಇಲ್ಲ ಅಂದಾಗ ಸ್ವಲ್ಪ ತೆಗೆದು ಬಿಡ್ತೀವಿ. ಕೆಲಸ ಹೊರಗಡೆ ಓಡಾಡೋದಿದ್ರೆ ಇದನ್ನು ಹಾಕ್ಕೊಳ್ತೀವಿ. ಮನೆಗೆ ಬಂದ ತಕ್ಷಣ ಏನು ಮಾಡ್ತೀವಿ, ಮೇಲ್ಗಡೆ ಇರೋ ಹೊದಿಕೆ ತೆಗೆದು ಒಳಗಡೆ ಇನ್ನರ್ ವೇರ್ಸಲ್ಲಿ ರೆಸ್ಟ್ ಮಾಡ್ತೀವಿ. ಸ್ವಲ್ಪ ಫ್ರೀ ಆಗಿದ್ದಾಗ, ಯಾವುದು ಕೆಲಸ ಕಾರ್ಯಗಳಿದ್ದಾಗ ಇಲ್ಲದೆ ಇದ್ದಾಗ, ಹೊರಗಡೆ ಓಡಾಟಗಳು ಇಲ್ಲದೆ ಇದ್ದಾಗ ಮೇಲ್ಗಡೆ ಹೊದಿಕೆಯನ್ನು ತೆಗೆದುಬಿಟ್ಟು ಸ್ವಲ್ಪ ರಿಲ್ಯಾಕ್ಸೇಷನ್ ಅನುಭವ ಮಾಡ್ತೀವಿ. ಹಾಗೆಯೇ ನಾವು ಕೂಡ
ಫುಲ್ ಬ್ಯುಸಿ ಇದ್ದಾಗ ಈ ಶರೀರವನ್ನು ಬಳಸ್ಕೊಂಡು ಈ ಶರೀರವನ್ನು ಈ ಕಾರು ಓಡಿಸ್ತಾ ಇರ್ತೀವಿ, ಇನ್ನೇನೋ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಈ ಸ್ಥೂಲ ಶರೀರವನ್ನು ಬಳಸ್ಕೊಂಡೇ ನಾವು ಮಾಡಬೇಕಾದಾಗ ಸ್ವಲ್ಪ ಹೊತ್ತು ಸಾಕ್ಷಿಯಾಗಿದ್ದುಕೊಂಡು ಅದನ್ನು ಬಳಸ್ಕೊಳ್ಳಿ. ಯಾವಾಗ ಸ್ವಲ್ಪ ನಿಮಗೆ ಸ್ಥೂಲ ಶರೀರದಿಂದ ಫ್ರೀ ಸಿಕ್ಕುತ್ತೋ ಆವಾಗ ಇಮಿಡಿಯೇಟಾಗಿ ಅದನ್ನು ಬಿಟ್ಟುಬಿಟ್ಟು ಒಳಗಡೆ ಸೂಕ್ಷ್ಮ ಶರೀರದಲ್ಲಿ ಇರುವಂಥ ಅಭ್ಯಾಸ ಮಾಡಿ. ಅವಾಗಲೂ ಇನ್ನೂ ನೀವು ಫುಲ್ ಫ್ರೀ ಇಲ್ಲ, ಸಾಕ್ಷಿಯಾಗಿದ್ದೀರಿ, ಬಲೆ ಹೊರಗಡೆದ್ದೇನೂ ಇಲ್ಲ, ನಿಮಗೆ ಏನೋ ಕೇಳಿಸ್ಕೊಳ್ಬೇಕು, ಏನೋ ಮಾಡಬೇಕು, ಏನೋ ಇದು ಅಂತ ಇಲ್ಲ. ಸುಮ್ಮನೆ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರಿ, ಈಗ ಟಿ ವಿ ನೋಡ್ತಾ ಇದ್ರಿ, ಇಲ್ಲ ಏನೋ ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ರಿ, ಯಾರ್ದು ಹೊರಗಡೆಯಿಂದ ಡಿಸ್ಟರ್ಬೆನ್ಸ್ ಇಲ್ಲ. ಆ ಸಮಯದಲ್ಲಿ ನೀವು ಸೂಕ್ಷ್ಮ ಶರೀರದ ಅಭ್ಯಾಸವನ್ನು ಮಾಡಿ, ಹೊರಗಿನ ಶರೀರವನ್ನು ಬಿಚ್ಚಿ ನೇತಾಕಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮೂಡಲ್ಲಿ ಬನ್ನಿ. ಇನ್ನು ಫುಲ್ ಎರಡೂ ಬಿಚ್ಚಿ ಹಾಕಿ ಸ್ನಾನ ಮಾಡೋದು ಅಂದರೆ ಯೋಗದಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ನುಮಾಶ್ಯಾಮ್ ಅಥವಾ ಅಮೃತ ವೇಳೆಯಲ್ಲಿ ಕೂತ್ಕೊಳ್ತೀರಿ ಅಂದರೆ ಆ ಸಮಯದಲ್ಲಿ ಕಂಪ್ಲೀಟ್ ಆತ್ಮ ಆಗಿ ಸ್ಥೂಲ ಶರೀರವನ್ನು ಬಿಚ್ಚಿ ಸೂಕ್ಷ್ಮ ಶರೀರವನ್ನು ತೆಗೆದು ನಾನು ಕಂಪ್ಲೀಟ್ ಒಂದು ಆತ್ಮ ಮಾತ್ರ ಅಂತ ಫುಲ್ ನನಗೆ ಎರಡೂ ಶರೀರಗಳನ್ನು ವಿವಸ್ತ್ರವಾಗಿ ನಾನು ಅಶರೀರಿ ಆಗಿ ನಾನು ಕಂಪ್ಲೀಟ್ ಸ್ನಾನ ಮಾಡ್ತೀನಿ. ಹೇಗೋ ಹಾಗೆ ನನ್ನ ಆತ್ಮ ಪರಮಾತ್ಮನ ಸ್ನೇಹದಲ್ಲಿ ಮುಳುಗಿ ಪರಮಾತ್ಮನ ಪರಮಾನಂದದಲ್ಲಿ ಮುಳುಗಿ ನನ್ನ ಆತ್ಮದ ಸ್ವಸ್ಥಿತಿಯಲ್ಲಿ ಕಂಪ್ಲೀಟ್ ಪವಿತ್ರತೆಯ ಅನುಭವವನ್ನು, ಶುಭ್ರತೆಯ ಅನುಭವವನ್ನು ಮತ್ತು ಆರಾಮದಾಯಕ ಅನುಭವವನ್ನು ಯೋಗದ ಸ್ಥಿತಿಯಲ್ಲಿ ಮಾಡಿ. ಯಾಕೆ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಯೋಗದಲ್ಲಿ ಕೂತ್ಕೊಂಡಾಗ ನಮಗೆ ಯಾವುದೂ ಡಿಸ್ಟರ್ಬೆನ್ಸ್ ಇರಲ್ಲ. ಅಂಥ ಟೈಮನ್ನು ನಾವು ಫಿಕ್ಸ್ ಮಾಡ್ಕೊಂಡು ಕೂತಿರ್ತೀವಿ. ಅಲ್ಲಿ ಈ ಶರೀರಗಳಿದ್ದರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಆದರೆ ಇದೇ ನಿರಾಕಾರ ಸ್ಥಿತಿಯನ್ನು ಎಲ್ಲೋ ರೋಡಲ್ಲಿದ್ದಾಗ ನೀವು ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ ಅಲ್ಲಿ ಮೈ ಮರೆತರೆ ತುಂಬ ಕಷ್ಟ ಇರುತ್ತೆ. ಭಲೆ ನೀವು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ನಿಮಗೆ ಯಾವುದೇ ಅಭಾವ ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರಾಕ್ಟೀಸಿನ ಹಂತದಲ್ಲಿ ತೊಂದರೆ ಆಗಬಹುದು. ಹಾಗಾಗಿನೇ ಪ್ರಾಕ್ಟೀಸ್ ನಾನು ಹೆಂಗೋ ಆತ್ಮ ಅಂತ ಹೇಳ್ಕೊಂಡು ಬಾಬಾರವ್ರು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲೋ ಟ್ರಾಫಿಕ್ ಇರುತ್ತೆ, ನೀವು ಸ್ವಲ್ಪ ಆಫ್ ಮಾಡಿರ್ತೀರಿ, ಅವಾಗ ಅಶರೀರಿ ಆಗಿಬಿಡೋಣ, ಅವಾಗ ನಿರಾಕಾರ ಆಗಿಬಿಡೋಣ ಅಂತ ಹೋದರೆ ಖಂಡಿತವಾಗಿ ಕೂಡ ಅದರಿಂದನೂ ಸ್ವಲ್ಪ ಹೆಚ್ಚು ಕಡಿಮೆಗಳಾಗೋ ಚಾನ್ಸಸ್ ಇರುತ್ತೆ. ಬಿ ಕೇರ್ಫುಲ್, ಯಾವುದು ಅತಿ ಆಗಬಾರ್ದು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಂಡು ಮಾಡುವಂಥದ್ದೇ ಜ್ಞಾನಿಯ ಲಕ್ಷಣ. ಹಾಗಾಗಿ ಯೋಗದಲ್ಲಿ ಕುಳಿತುಕೊಂಡಾಗ ನಿರಾಕಾರ ಸ್ಥಿತಿ, ಸ್ವಲ್ಪ ರಿಲ್ಯಾಕ್ಸ್ ಮೋಡಲ್ಲಿದ್ದಾಗ, ಫ್ರೀಡಮ್ ಇದ್ದಾಗ ಒಂದು ಅಶರೀರಿ ಸೂಕ್ಷ್ಮ ಶರೀರದ ಒಂದು ಸೂಕ್ಷ್ಮ ಸ್ಥಿತಿಯನ್ನು, ಫರಿಸ್ತೆಯನ್ನು ಅನುಭವ ಮಾಡಿ. ಇನ್ನು ಫುಲ್ ಗದ್ದಲದೊಳಗಡೆ ಇದ್ದೀರಿ, ಫುಲ್ ಎಂಗೇಜಲ್ಲಿದ್ದೀರಿ, ಫುಲ್ ಪಾತ್ರ ಬ್ಯುಸಿ ಇದೆ ಅಂತಂದಾಗ ಸಾಕ್ಷಿಯಾಗಿದ್ದುಕೊಂಡು ಮೂರೂ ಶರೀರದ ಅನುಭವ, ಎರಡೂ ಶರೀರದ ಅನುಭವ ಮಾಡ್ತಾ ನಾನೊಂದು ಆತ್ಮ ಅನ್ನುವ ಸಾಕ್ಷಿ ಸ್ಥಿತಿಯಲ್ಲಿ ಕರ್ಮವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಇಂಥ ಒಂದು ಜ್ಞಾನವನ್ನು ನಮ್ಮೆಲ್ಲರಿಗೂ ಕೊಟ್ಟು ನಮ್ಮನ್ನು ಸಂಪನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥ ಬಾಪ್ ದಾದಾರವರಿಗೂ, ಮಮ್ಮಾರವರಿಗೂ, ದಾದಿಯರಿಗೂ, ಎಲ್ಲ ಯಜ್ಞದ ತಪಸ್ವಿ ಆದಿರತ್ನರಿಗೂ, ಪರಿವಾರಕ್ಕೂ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಮುರಳಿಯನ್ನು ನಾವು ಇವತ್ತಿನಿಂದಲೇ ಅಳವಡಿಸಿಕೊಂಡು ನಿರಂತರ ಯೋಗಿಗಳಾಗಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವ ಪ್ರತಿಜ್ಞೆಯನ್ನು ಮಾಡುವ ಮುಖಾಂತರ ಇವತ್ತಿನ ಮುರಳಿ ಚಿಂತನೆಯನ್ನು ಬಾಪ್ ದಾದಾರವರಿಗೆ ಸಮರ್ಪಿಸುತ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.